ಎಲ್ಲೇ ಕಾರ್ಯಕ್ರಮದಲ್ಲಿ ಮೊದಲ ಪರಿಚಯ ಮಾಡೋದು ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅಂತ ಹೇಳಿ. ನಾನು 40 ವರ್ಷಕ್ಕೆ ನನ್ನ ಪುಸ್ತಕ ಪ್ರಕಟ ಮಾಡಿದ್ದು. ಈ ವರ್ಷ ಸುವರ್ಣ ಸಂಭ್ರಮ ರಾಜ್ಯೋತ್ಸವ ಪ್ರಶಸ್ತಿ ನವೆಂಬರ್ 1ಕ್ಕೆ ವಿಧಾನಸೌಧದ ಮುಂದೆ ಕೊಟ್ಟರು. ಇದು ನನ್ನ ಪುಟ್ಟ ಲೈಬ್ರರಿ. ಅಲ್ಲಿ ಮೇಲಿನೂ ಅದಾವು ಪುಸ್ತಕಗಳು. ಇವು ಎಲ್ಲ ಪ್ರಶಸ್ತಿ ಪತ್ರಗಳು ಇವು ಇಲ್ಲಿರೋವು. ಇದು ಆಂಧ್ರ ಜ್ಯೋತಿ ಪತ್ರಿಕೆ ಹೈದರಾಬಾದ್ನವ್ರು ನಾನು ಇಂಟರ್ವ್ಯೂ ತೊಗೊಂಡಿದ್ದು ಅದರದ್ದು. ನನ್ನ ಪ್ರೀತಿಯ ಅಪ್ಪ ಪಾಟೀಲ್ ಪುಟ್ಟಪ್ಪ, ಅವರ ಪ್ರೀತಿಯ ಮಗಳು ನಾನು. ಅವರು ಕೊನೆಯವರೆಗೂ ನಾನು ಅವ್ರ ಜೊತೆ ಇದ್ದದ್ದು ನಂದೊಂದು ಪುಣ್ಯ. ಅವರ ಇಬ್ಬರು ಗಂಡ ಹೆಂಡತಿ ತಮ್ಮ ಒಂದು ಸ್ವಂತ ಮಗಳಕ್ಕಿಂತ ಹೆಚ್ಚು ನನ್ನನ್ನು ಪ್ರೀತಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಜೈ ಶಿವಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ನಾನಿವತ್ತು ಸಾಹಿತಿ ಶ್ರೀಮತಿ ಸಂಕಮ್ಮ ಸಂಕಣ್ಣನವರು ಇವ್ರ ಮನೆಗೆ ಬಂದಿದ್ದೀನಿ. ಯಾಕಪ್ಪ ಅಂತ ಅಂದರೆ ಇವರಿಗೆ ಇತ್ತೀಚೆಗೆ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ಇದೇ ಜನವರಿ 10 ಮತ್ತು 11ರಂದು ನಡೆಯಲಿರುವ 14ನೇ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅವರ ಬದುಕು, ಆಮೇಲೆ ಈ ಸಾಹಿತ್ಯದ ಮೇಲೆ ಒಲವು ಹೇಗೆ ಬಂತು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹೀಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೇಡಮ್, ಮೊದಲು ನಿಮ್ಮ ಬಗ್ಗೆ ಪರಿಚಯವನ್ನು ಮಾಡಿಕೊಡಿ. ನಾನು ಸಂಕಮ್ಮ ಸಂಕಣ್ಣವರ ಅಂಥೇಳಿ. ನಾನು ಓದಿದ್ದು BSc MA. ಇದು ಹಾವೇರಿ ಜಿಲ್ಲಾ 14ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿ ಈಗ 10-11ರಂದು ಹಿರೇಕೆರೂರಿನಲ್ಲಿ ನಡೆಯುವ ಸಮ್ಮೇಳನದ ಒಂದು ಗೌರವಕ್ಕೆ ಪಾತ್ರಳಾಗಿದ್ದೇನೆ. ನನ್ನೂರು ಬ್ಯಾಡಗಿ, ನನ್ನ ಗಂಡನ ಮನೆಯೂ ಕೂಡ ಬ್ಯಾಡಗಿ. ಅಂದರೆ ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇ ರೀ. ಮೇಡಮ್, ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ತಿಳಿಸಿ. ನಮ್ಮ ಬಾಲ್ಯ ಅಂದ್ರೆ ನಮ್ಮದೆಲ್ಲ ಆವಾಗ ಒಂದು ಈಗಿನ ಮಕ್ಕಳಂತೆ ಸುಖದ ಸುಪ್ಪತ್ತಿಗೆ ಅಲ್ಲ, ನಮ್ಮದೊಂದು ಶ್ರಮ ಸಂಸ್ಕೃತಿ ಇತ್ತು. ನಾವು ಎಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ, ಹೊಲಕ್ಕೆ ಹೋಗಿ ಹಾಲು ಹಿಂಡಿ, ಹಾಲು ಕೊಟ್ಟು ಬರೋದು ಎಲ್ಲ ಮಾಡಿ, ನಂತರ ಮನೆ ಕೆಲಸ ಮಾಡಿ ಶಾಲೆಗೆ ಹೋಗಿ ಅಲ್ಲೇ ರಾತ್ರಿ ಹೊತ್ತು ನಮ್ಗೆ ಓದಾಕ ಬರೆಯೋಕೆ ಸಿಗ್ತಿತ್ತು. ಬಹುಶಃ ನಾವು ಕಾಲೇಜಿಗೆ ಬರೋತನ ಚಿಮಣಿ ಎಣ್ಣೆ ದೀಪದಲ್ಲಿ ನಾವು ಓದಿದ್ದು. ನಾವು ಇದಕ್ಕೆ ನಮಗೆಲ್ಲ ಕರೆಂಟ್ ಇಲ್ದಾನ ಓದಿದ್ವಿ. ನಾವು ಚಪ್ಪಲಿ ಇಲ್ಲದಾನೆ ಕಾಲೇಜಿಗೆ ಬರೋತನೂ ಚಪ್ಪಲಿ ಇಲ್ದಾನ ನಡೆದ್ವಿ. ನಾವು ಅಲಾರಾಮ್ ಇಲ್ದಾನ ನಾವು ಹೇಳ್ತಿದ್ವಿ. ನಂತರ ಒಂದು ಯಾವುದೇ ಟ್ಯೂಷನ್ ಇಲ್ದಾನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತಿದ್ವಿ. ಬಹುಶಃ ಆವಾಗಿನ ಒಂದು ಗುಣಮಟ್ಟದ ಶಿಕ್ಷಣ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈಗಿನ ಮಕ್ಕಳಿಗೆ ಆ ಒಂದು ಅವಕಾಶ ಇಲ್ಲ. ಅವರು ಬಾಲ್ಯವನ್ನು, ಬಹುಶಃ ನಾವು ಬಾಲ್ಯವನ್ನು ಕೆಲಸ ಮಾಡ್ತಾನೆ ಸಂಭ್ರಮಿಸಿದ್ವಿ ಅಂತ ಹೇಳ್ಬೋದು. ನಾನು ಒಂದು ಚುಟುಕು ಬರೆದಿದ್ದೆ, ಫ್ರಾಕ್ ಚಡ್ಡಿ ಬಾಲ್ಯದಾಗ ಏನೇನೆಲ್ಲ ಐತಿ, ಕುಂಟ ಬಿಲ್ಲೆ ಆಡೋದ್ರಾಗ, ಕುಂಟು ನೆಪ ಹೇಳೋದ್ರಾಗ, ಸುಳ್ಳು ಹೇಳಿ ಅಪ್ಪ ಅವ್ವನ ಬೆನ್ನು ಹತ್ತೋದ್ರಾಗ, ಆ ದಾರಿ ತಪ್ಪಿಸಿ ಸಾಲಿ ತಪ್ಪಿಸಿ ಓಡಿ ಹೋಗೋದ್ರಾಗ ಅದೆಂಥ ಸುಖ ಇತ್ತು ಆ ಬಾಲ್ಯದಾಗ, ಅದೆಂಥ ಸಂಭ್ರಮ ಇತ್ತು ಅಂಥೇಳಿ. ಆದರೆ ಆ ಬಾಲ್ಯ ಈಗಿನ ಮಕ್ಕಳಿಗಿಲ್ಲ. ಈಗಿನ ಮಕ್ಕಳಿಗೆ ಪೋಷಕರೇ ಮೊಬೈಲ್ ಕೊಟ್ಟು ಕೈಯಾಗ ಕುಂದ್ರಿಸಿ ಉಣ್ಣಿಸುವಂಥ ಒಂದು ವಾತಾವರಣ ನಿರ್ಮಿಸಾರ. ಅದು ಒಂದು ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಕಳು ಬಾಲ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಅವರು ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ, ಮೊಬೈಲ್ನಲ್ಲಿ ತಮ್ಮ ಎಲ್ಲ ಒಂದು ಭಾವಗಳನ್ನು, ಸಂಬಂಧಗಳನ್ನು ಕಳ್ಕೊಳ್ತಾ ಇದ್ದಾರೆ ಅಂಥೇಳಿ ಅನ್ಬೋದು. ನಮ್ಮ ಬಾಲ್ಯ ಹಾಗಿರಲಿಲ್ಲ. ನಮಗೆ ಓದುವುದೇ ಒಂದು ಮನೋರಂಜನೆ, ರೇಡಿಯೋ ಕೇಳುವುದೇ ಒಂದು ಮನೋರಂಜನೆ. ಬಹಳಷ್ಟಂದ್ರೆ ನಾಟಕಗಳನ್ನು ನೋಡೋದು, ಯಾವಾಗಾದರೂ ಒಮ್ಮೆ ಸಿನಿಮಾ ನೋಡೋದು, ಇವು ನಮಗೆ ಮನೋರಂಜನೆ ಆಗಿದ್ದು. ಹಾಗಾಗಿ ನಾವು ಹೆಚ್ಚು ಪುಸ್ತಕವನ್ನು ಅಪ್ಪಿಕೊಂಡಿವಿ. ನಮಗೆ ಕಥೆಗಳು, ಪಂಚತಂತ್ರದ ಕಥೆಗಳು, ಈಸೋಪನ ಕಥೆಗಳು, ಚಂದಮಾಮ ಕಥೆಗಳು, ಇವು ನಮಗೆ ಖುಷಿ ಕೊಡ್ತಿದ್ವು. ಆ ಕಥೆಗಳನ್ನು ಓದಿ ನಾವು ಮನೋರಂಜನೆ ಪಡಿತಿದ್ವಿ, ಖುಷಿ ಕೊಡ್ತಿದ್ವು. ನಮ್ಮಲ್ಲಿ ಒಂದು ಮೌಲ್ಯಯುತ ಮೊರಲ್ ಅವು ಹುಟ್ಟು ಹಾಕ್ತಿದ್ವು. ನಮ್ಮ ಗುರುಗಳು ಕೂಡ ಅಷ್ಟೇ ಒಂದು
ಆದರ್ಶ ಶಿಕ್ಷಕರು. ಬಹುಶಃ ಅವರ ಒಂದು ಒಡನಾಟದಿಂದನೇ ನಾವು ಅನೇಕ ಪಾಠಗಳನ್ನು ಕಲಿತೀವಿ ಅಂತ ಹೇಳ್ಬೋದು. ನಮ್ಮೊಳಗೊಂದು ಸಾಮಾಜಿಕ ಬದ್ಧತೆಯನ್ನು ಬೆಳೆಸಿದ್ದು ಪ್ರಾಥಮಿಕ ಶಿಕ್ಷಣವೇ ಶಿಕ್ಷಕರೇ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನುಭವ. ಮೇಡಮ್, ನಿಮ್ಮ ಕುಟುಂಬದ ಬಗ್ಗೆ ತಿಳಿಸಿ. ನಮ್ಮ ಕುಟುಂಬ ಅಂದ್ರೆ ನಂದು ತವರು ಮನೆಯೂ ಇದೆ ಬ್ಯಾಡಗಿ. ನಾನು ಓದಿದ್ದು BSc ಹಂಸಭಾವಿ ಕಾಲೇಜಿನಲ್ಲಿ 10th ಇದು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ನಂತರ PUC ಹಾವೇರಿ JH ಕಾಲೇಜಿನಲ್ಲಿ ಓದಿದೆ, BSc ಹಂಸಭಾವಿ ಕಾಲೇಜಿನಲ್ಲಿ ಓದಿದೆ. ನಾನು ಮುಂದೆ MA ಮಾಡಿದ್ದು ಮದುವೆಯಾಗಿ ಮಕ್ಕಳು SSLC ಓದುವಾಗ MA ಮಾಡಿದ್ದು ನಾನು ಬಾಹ್ಯವಾಗಿ. ಆದರೆ ನಮ್ಮ ಬಾಲ್ಯದಲ್ಲಿ ನಮಗೊಂದು ನಮ್ಮಲ್ಲಿ ಒಂದು ವೈಚಾರಿಕ ಚಿಂತನೆ ಆವಾಗ ಬಂದಿತ್ತು ಅಂತ ಹೇಳ್ಬೋದು. ಓದುವ ಹವ್ಯಾಸ ಬಹಳ ಇತ್ತು. ನಮ್ಮಪ್ಪ ಸ್ವಾತಂತ್ರ್ಯ ಹೋರಾಟಗಾರರು, ಮನೆಯಲ್ಲಿ ಸಾಕಷ್ಟು ಸ್ವಾತಂತ್ರ್ಯದ ಬುಕ್ಕುಗಳು, ಬಸವರಾಜ ಕಟ್ಟಿಮನಿಯವರ ಸ್ವಾತಂತ್ರ್ಯದೆಡೆಗೆ, ಮಡಿದವರು, ಬಂಕಿಂಚಂದ್ರರ ನಾವೆಲ್ಗಳು, ಕಥೆಗಳು, ಪಾಪು ಪ್ರಪಂಚ ಪತ್ರಿಕೆ ಬರ್ತಿತ್ತು, ಸಾವಧಾನ ಪತ್ರಿಕೆ, ಸುಧಾ, ಮಯೂರ, ಪ್ರಜಾಮತ ಅಂತ ಒಂದು ವಾರ ಪತ್ರಿಕೆ ಬರ್ತಿತ್ತು, ಕರ್ಮವೀರ, ಇವೆಲ್ಲವುಗಳನ್ನು ಓದ್ತಾ ಬೆಳೆದ್ವಿ ನಾವು. ಆ ಓದು ಏನೈತಲ್ಲ ನಮ್ಮೊಳಗೊಂದು ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ತು ಅಂತ ಹೇಳ್ಬೋದು. ಬಾಲ್ಯದಲ್ಲೇ ಬರಿತಿದ್ದೆ ನಾನು. ಹೈಸ್ಕೂಲ್ನಲ್ಲಿದ್ದಾಗನೇ ನನಗೆ ಒಂದು ನಾನು SSLC ಬೀಳ್ಕೊಡೋ ಸಮಾರಂಭದಲ್ಲಿ ಬರೆದೆ. ಒಂದು ರೆಕ್ಕೆ ಬಲಿತೆಯ ಹಕ್ಕಿ ಹಾರಿ ಹೋಗುತ್ತಿಹೆವು, ಹೋಗಿ ಬರುವೆವು ನಾವು, ಹರಸಿ ಗುರುಗಳೇ ನೀವು ಅಂತ ಒಂದು ದೊಡ್ಡ ಕವನ. ಎಲ್ಲ ಟೀಚರ್ಸದ್ದು ಹೆಸರು ಹಾಕಿ ಎಲ್ಲರೂ ಹತ್ತು ಬಿಟ್ಟಿದ್ದರು. ಆ ಒಂದು ಬರವಣಿಗೆ ನನ್ನಲ್ಲಿ ಬಾಲ್ಯದಲ್ಲಿನೇ ಇತ್ತು. ಆ ಒಂದು ಹುಚ್ಚನ್ನು ನಾನು ಓದುವ ಹವ್ಯಾಸದಿಂದ ಆ ಹುಚ್ಚು ಬೆಳೀತು ಅಂತ ಹೇಳ್ಬೋದು. ಮೇಡಮ್, ನೀವು ಬರೆದ ಮೊದಲ ಕೃತಿ ಅಥವಾ ಕವನ ಯಾವುದು? ಅದೇ ನಾನು ಹೇಳಿದ್ನಲ್ಲ, ನಾನು ಹೈಸ್ಕೂಲ್ನಲ್ಲಿದ್ದಾಗ ಬೀಳ್ಕೊಡೋ ಸಮಾರಂಭಕ್ಕೆ ಬರೆದಿದ್ದು. ಆಮೇಲೆ ಮೊದಲ ಕೃತಿ ಅಂದ್ರೆ ಇದು ಜೋಡಿ ಹೆಕ್ಕಿ. ನಂದು ಜೋಡಿ ಹೆಕ್ಕಿ ಪ್ರಥಮ ಕವನ ಸಂಕಲನ. ಅದು 2001ರಲ್ಲಿ ಪ್ರಕಟ ಆಯಿತು. ಅದು ಮೂಡಬಿದಿರೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಬಂದ ನಂತರ ಅಲ್ಲಿ ನಾನು ಕವಿಗೋಷ್ಠಿಗೆ ಆಯ್ಕೆಯಾಗಿದ್ದೆ. ಆ ನಂತರ ಬಿಡುಗಡೆ ಆಯ್ತು ಅದು. ಮೇಡಮ್, ನಿಮ್ಮ ಕೃತಿ ಚಲನಚಿತ್ರ ಆಯಿತು ಅಂತ ಕೇಳ್ಪಟ್ಟೆ. ಹೋರಾಟದ ಒಂದು ನೋಟ ಅಂಥೇಳಿ. ಅದು ನಮ್ಮದೇ ನೆಲದ ಇದೇ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರಿನ ಸಿದ್ದಮ್ಮ ಮೈಲಾರ್ ಮತ್ತು ಮಹದೇವ್ ಮೈಲಾರರು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಮಹದೇವ್ ಮೈಲಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಜೊತೆಗೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಏಕೈಕ ಕನ್ನಡಿಗ ಅವರು. ಅವರ ಪತ್ನಿ ಸಿದ್ದಮ್ಮ ಕೂಡ ಗಾಂಧಿ ಆಶ್ರಮದಲ್ಲಿ 2 ವರ್ಷ ಇದ್ದರು. ಕಸ್ತೂರ್ಬಾ ಜೊತೆಗೆ ಕಾಯ್ದೆ ಭಂಗ ಚಳುವಳಿಯಲ್ಲಿ ಅಹಮದಾಬಾದ್ ಜೈಲಿನಲ್ಲಿ 6 ತಿಂಗಳಿದ್ದರು. ಅದಕ್ಕೆ ಅವರ ಕುರಿತು ಅವರು ನಮ್ಮ ನೆಲದವರು. ನನಗೆ ಒಡನಾಟ ಇತ್ತು. ನಾ ಬಾಲ್ಯದಲ್ಲಿ ಶಾಲೆಯಲ್ಲಿ ಎಲ್ಲದರಲ್ಲಿ ಮುಂದಿರ್ತಿದ್ದೆ, ಪ್ರಬಂಧ ಭಾಷಣ ಎಲ್ಲದರಲ್ಲಿ ಮಾನಿಟರ್ ಆಗಿರ್ತಿದ್ದೆ. ಆವಾಗ ಅವರು ಬ್ಯಾಡಗಿ MLA ಆಗಿದ್ದರು. ಅವ್ರನ್ನ ಟಾಂಗಾದಲ್ಲಿ ಮೊಟೆಬೆನ್ನೂರಿಗೆ ಹೋಗಿ ಕರ್ಕೊಂಡು ಬರೋದು ಕಳಿಸಿ ಬರೋದು ನನ್ನ ಕೆಲಸ ಆಗಿತ್ತು. ಮುಂದೆ ನಮ್ಮ ನಾದ್ನಿಯರು ಬೆಂಗಳೂರಲ್ಲಿ ಅದಾರ, ಅವ್ರ ಮನೆ ಬಾಜುನ ಅವ್ರ ಮಗಳ ಮನೆ ಇತ್ತು. ಹಾಗಾಗಿ ಹೆಚ್ಚು ಒಡನಾಟ ಇತ್ತು ಅವ್ರದ್ದು. ನನಗೇನೋ ಒಂದು ಅದು ಸ್ಫೂರ್ತಿ ಬಂತು ಅಂತ ಹೇಳ್ಬೋದು. ಯಾಕಂದ್ರೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕಗಳನ್ನು ಓದಿದ್ದೀನಿ ನಾನು. ಓದಿದ್ರೆ ಆ ಭಾಗ, ಮೈಸೂರು ಭಾಗ, ದಕ್ಷಿಣ ಕನ್ನಡ ಭಾಗದ ಅನೇಕ ಮಹಿಳೆಯರ ಹೋರಾಟಗಾರ್ತಿಯರ ಚರಿತ್ರೆ ದಾಖಲಾಗಿತ್ತು. ಆದರೆ ನಮ್ಮ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅನೇಕರು ಹೋರಾಟದಲ್ಲಿ ತಮ್ಮ ಪತಿಯೊಡನೆ ಭಾಗವಹಿಸಿದ್ರು. ಅದು ಸಿದ್ದಮ್ಮರ ಬಗ್ಗೆ ಎಲ್ಲ ಗೊತ್ತಿತ್ತು. ಇವ್ರದ್ದು ಯಾಕೆ ಇದನ್ನು ಯಾರೂ ಬರಿತಾ ಇಲ್ಲ, ಇದನ್ನು ಅಂದ್ರೆ ಮಹಿಳೆಯರನ್ನ ಒಂಥರ ನೇಪಥ್ಯಕ್ಕೆ ಸರಿಸ್ಬಿಡ್ತಾರಲ್ಲ ಪುರುಷ ವರ್ಗ, ಅದನ್ನು ಬರೋದು ತೋರಿಸ್ಬೇಕು. ಎಷ್ಟೊಂದೈತೆ ಅವ್ರದ್ದು ದಾಖಲೆ. ಗಾಂಧೀಜಿಯವರು ಬ್ಯಾಡಗಿಗೆ ಬಂದಾಗ ಮೋಟೆಬೆನ್ನೂರಿನಲ್ಲಿ ಒಂದು ಸಮಾರಂಭ, ಹರಿಜನೋದ್ಧಾರ ಸಂಘಕ್ಕೆ ದೇಣಿಗೆ ಎತ್ತದು. ಅದನ್ನು KF ಪಾಟೀಲರು ಸಮಾರಂಭ ಏರ್ಪಡಿಸಿದ್ರು, ಅವರ ನಿರೂಪಣೆ ಮಾಡಿದರು. ಅಲ್ಲಿ ಸ್ಟೇಜ್ ಮೇಲೆ ಗಾಂಧೀಜಿಯವರು ವೇದಿಕೆಯಲ್ಲಿ ಸಿದ್ದಮ್ಮ ಮೀರಾಬೆನ್ನಿದ್ರು. ಇದು ಎಷ್ಟು ಅದ್ಭುತ! ಬರೀ ನಾ ಗಾಂಧಿ ಹತ್ತಿರದಿಂದ ನೋಡಿದೆ, ನಾ ಗಾಂಧಿನ ಇದರ ಕಾರ್ಯಕ್ರಮದಲ್ಲಿ ನೋಡಿದ್ದೆ, ಇಂಥವೆಲ್ಲ ಬರೆದಿದ್ದಾರೆ ಎಷ್ಟು ಜನ. ಆದರೆ ಸಿದ್ದಮ್ಮ ಗಾಂಧಿ ಜೊತೆಗೆ ಒಡನಾಡಿ ಕೊನೆಗೆ ಅವರು ಕರ್ಕೊಂಡು ಸಿದ್ದಮ್ಮರನ್ನ ಕರ್ಕೊಂಡು ಹಿಂಡಲ್ಗಾ ಜೈಲು ಹೋಗಿ ಅವ್ರ ಪತಿ ಮಹದೇವನನ್ನು ಭೇಟಿ ಮಾಡಿಸಿ ಮತ್ತೆ ಭಾವನಗರಕ್ಕೆ ಕರ್ಕೊಂಡು ಹೋದರು. ಇಂಥ ಒಂದು ಗಾಂಧಿ ಒಡನಾಟ ಇದ್ದಂಥವ್ರದ್ದು ಯಾಕೆ ಮಹಿಳೆಯರ ಚರಿತ್ರೆಯನ್ನು
ಪುರುಷ ವರ್ಗ ನೋಡ್ತಾ ಇಲ್ಲ, ಎತ್ತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಇದು ನನ್ನಲ್ಲಿ ಹುಟ್ಟಿತು. ಅದಕ್ಕೆ ನಾವು ಬರದೇ ತೀರಬೇಕು ಅಂಥೇಳಿ ಅದಕ್ಕೆ ಕೆಲವರು ಅಯ್ಯೋ ಏನೇನೋ ಅಡ್ಡಗಾಲು ಹಾಕಿದ್ರು. ನಾ ಯಾವುದನ್ನು ಲೆಕ್ಕಕ್ಕೆ ತಗೊಳ್ದ ಅಹಮದಾಬಾದ್ ಜೈಲಿಗೆ ಇದಕ್ಕೆ ಸಾಬರಮತಿ ಆಶ್ರಮಕ್ಕೆ ಹೋದೆ, ಅಹಮದಾಬಾದ್ ಜೈಲಿಗೆ ಹೋದೆ. ಅವೆಲ್ಲ ಡಾಕ್ಯುಮೆಂಟ್ಸ್ ಸಮೇತ ನನಗೊಂದು ಛಲ ಇತ್ತು. ಇಸ್ವಿ ಸಮೇತ ದಾಖಲಾತಿ ಸಮೇತ ಬರೆದು ಜನರ ಮುಂದಿಡಬೇಕು. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ತಾಕತ್ತು ನನಗಿರಬೇಕು. ಆ ರೀತಿ ಅವನದ ಸಂಶೋಧನಾತ್ಮಕ ಒಂದು ಗ್ರಂಥ ಅದು ಬಹುಶಃ ಎಲ್ಲರೂ ಕೆಲವರು ಹೇಳಿದರು ಇವರು ಇದು ಫಾರ್ಮ್ ಸೈತಿಗೆ ಕೊಟ್ಟು ಕಳಿಸಿದ್ರು PhD ಮಾಡಿರಿ ಅಂತ. PhD ಮಾಡಿ ಅದು 5 ವರ್ಷ ಆಗಿ ಆಮೇಲೆ ಅದು ಪ್ರಿಂಟ್ ಆಗೋಕ್ಕೆ 10 ವರ್ಷ ಆಗಿ ಅದೆಲ್ಲ ಬೇಡ, ನಾನು ಲಘು ಮಾಡಿ ನಾನು ಜೀವಂತ ಇರೋದ್ರಾಗ ಮಾಡಬೇಕು ಅಂತಿತ್ತು. ಮತ್ತು ವಿಧಾನಸೌಧದಲ್ಲಿ ಅವರು ಮೊದಲೇ ಹಾವೇರಿ ತಾಲೂಕಿನ MLA ಆಗಿದ್ದರು. ನಂತರ ಬ್ಯಾಡಗಿ ತಾಲೂಕಿನ ಮೊದಲೇ MLA ಆಗಿದ್ದರು ಅವರು. ಆ ವಿಧಾನಸಭಾ ಲೈಬ್ರರಿಗೆ ಹೋಗಿ ಅಲ್ಲೆಲ್ಲವನ್ನೂ ತಡ್ಕಾಡಿದೆ. ಅವರು ಕೇಳಿದ ಪ್ರಶ್ನೆಗಳಿರ್ಬೋದು, ಅವರು ಎಲ್ಲ ದಾಖಲೆ, ಇಂದಿರಾ ಗಾಂಧಿ ಅವರೆಲ್ಲ ಅವ್ರಿಗೆ ಬರೆದ ಪತ್ರಗಳು ಎಲ್ಲ ದಾಖಲೆ ಮಾಡಿ ಅವ್ರ ಮನೆಯವರು ಅದಕ್ಕೆ ಭಾಳ ಸಹಕರಿಸಿದ್ರು, ಅವರ ಮಗಳು ಮೊಮ್ಮಕ್ಕಳು. ಅದಕ್ಕೆ ಅದೊಂದು ನನಗೆ ನಾ ಮಾಡಿದ ದೊಡ್ಡ ಕೆಲಸ ಅಂತ ನನಗೆ ಗೊತ್ತೆ. ಎಲ್ಲರೂ ಹೇಳ್ತಾರೆ ಅದನ್ನ. ಗೊರೂರು ಚನ್ನಬಸಪ್ಪರು ಎಷ್ಟು ಅದ್ಭುತವಾದ ಮುನ್ನುಡಿಯನ್ನು ಬರೆದು ಕೊಟ್ಟರು. ನಮ್ಮ BG ಬಣಕಾರರು ಅದಕ್ಕೆ ಬೆನ್ನುಡಿಯನ್ನು ಬರೆದ್ರು. ಆ ಪುಸ್ತಕ ಇಷ್ಟೊಂದು ಅದು ಇದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಪಾಟೀಲ್ ಪುಟ್ಟಪ್ಪನವರು, HK ಪಾಟೀಲ್ರು, BG ಬಣಕಾರರು ಎಲ್ಲರ ಸಮ್ಮುಖದಲ್ಲಿ ಅದು ಗಾಂಧಿ ಭವನದಲ್ಲಿ ಬಿಡುಗಡೆ ಆಯಿತು. ಸನ್ಮಾನ್ಯ ಶ್ರೇಷ್ಠ ಸಾಹಿತಿಗಳಾದಂಥ SG ಸಿದ್ದರಾಮಯ್ಯವರು ಆ ಕೃತಿ ಕುರಿತು ಮಾತನಾಡಿದಾಗ ನನಗೆ ನಾನು ಬರೆದನೇ ಕೃತಿ ಅನ್ನೋ ಅಷ್ಟು ಒಂಥರ ಆಶ್ಚರ್ಯ ಆಗುವಂಗೆ ಅವರು ಕೃತಿ ಪರಿಚಯ ಮಾಡಿದರು. ಮುಂದೆ ಅದು ಸಾಕಷ್ಟು ಪ್ರಚಾರ ಆಗ್ತದೆ. ಅದಕ್ಕೆ ಗಾಂಧಿ ಭವನದ ದತ್ತಿ ಪ್ರಶಸ್ತಿ ಬಂತು, ಲೇಖಕಿಯರ ಸಂಘದ ನೀಳಾದೇವಿ ಪ್ರಶಸ್ತಿ. ಹಿಂಗೆ ಅದು ಚಲನಚಿತ್ರ ಆಗೋದು ಕೂಡ. ನಾನಂತೂ ಯಾವುದಕ್ಕೂ ಬೆನ್ನು ಹತ್ತಿದವಳಲ್ಲ, ಯಾರನ್ನು ಕೇಳಿದವಳು ಅಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅವರು ಸತ್ಯು ಅನ್ನೋರು ನಿರ್ಮಾಪಕರು ಮಹದೇವ್ ಮೈಲಾರದ ಒಂದು ಚಿತ್ರ ಮಾಡೋಕೆ ಇದಕ್ಕೆ ಹೋಗಿದ್ರಂತ. ಅಲ್ಲಿ ನಮ್ಮ ಉಮೇಶ್ ಬಣಕಾರರು ಅಧ್ಯಕ್ಷರಾಗಿದ್ದರು. ಅವರು ನೀವು ಮಾಡೋದಾದ್ರೆ ಅಕ್ಕ ಮಾಡಿ ಒಳ್ಳೆ ಸಂಶೋಧನಾತ್ಮಕ ಬುಕ್ ಬರೆದಾಳ, ಅದನ್ನು ಮಾಡಿರಿ ಅಂತ ಹೇಳಕ್ಲಿಗೆ ಅವ್ರು ನನ್ನ ಹತ್ರ ಬಂದರು. ನಾನು ಆಯಿತು ಅಂಥೇಳಿ ಪರ್ಮಿಷನ್ ಕೊಟ್ಟೆ. ಅದು ಒಂದು ಕಂಡೀಷನ್ ಹಾಕಿದೆ, ಏನು ಅಂದ್ರೆ ಅದು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರ ಆಗಿರೋದ್ರಿಂದ ಯಾವುದೇ ಮೇಕಪ್ ಇಲ್ಲದೆ ಆ ಚಿತ್ರವನ್ನು ಮಾಡಬೇಕು ನೀವು ಅಂಥೇಳಿ. ಹೋರಾಟಗಾರರಿಗೆ ತಿಂಗಳುಗಂಟ್ಲೆ ಜಳಕ ಮಾಡೋಕ್ಕೆ ಟೈಮ್ ಇರ್ತಿದ್ದಿಲ್ಲ, ಮಾಡಿರ್ತಿದ್ದಿಲ್ಲ, ಅಡಿಕೆ ಎಣ್ತಿದ್ರು, ಹೊಕ್ಕಂತಿದ್ರು. ಅದಕ್ಕೆ ಮೇಕಪ್ ಇರಬಾರ್ದು ಅಂತ ಅವರು ಒಪ್ಪಿಕೊಂಡ್ರು, ಮಾಡಿದರು. ಅದರಲ್ಲಿ ಅವ್ರ ತಾಯಿ ಪಾತ್ರ, ಬಸಮ್ಮನ ಪಾತ್ರನೂ ಕೂಡ ನಾನು ಮಾಡಿದೆ. ಚಲನಚಿತ್ರದ ಹೆಸರು ಯಾವ? ಕನ್ನಡದ ಹುಲಿ ಮಹದೇವ್ ಮೈಲಾರ್ ಅಂಥೇಳಿ ಚಲನಚಿತ್ರದ ಹೆಸರು. ಅದು ರಾಜ್ಯದಾದ್ಯಂತ ಎಲ್ಲ ಸ್ಕೂಲುಗಳಿಗೆ ತೋರಿಸ್ಬೇಕು ಅಂಥೇಳಿ ಅದು ಆದೇಶ ಆಗಿತ್ತು. ಎಲ್ಲ ಸ್ಕೂಲುಗಳಿಗೂ ಕೂಡ ತೋರಿಸಿದ್ದು. ಅದು 2018ರಲ್ಲಿ ಇರಬೇಕು ಅನ್ನಿಸ್ತೈತಿ. ಆವಾಗ ಅದು ಇದು ಆಗಿದ್ದು. ಈ ಭಾಗದಲ್ಲಿ ಬೈಲ್ಹೊಂಗ್ಲ ಆ ಕಡೆ ಎಲ್ಲ ಅದು ಇದು ಆಗಿತ್ತು, ಶೂಟಿಂಗ್ ಆಗಿತ್ತು. ಅದು ಮತ್ತು ಹಿಂದಿಗೆ ಅನುವಾದ ಕೂಡ ಆಯಿತು. ಶ್ರೀಮತಿ ಲೀಲಾ ಕಲ್ಕೋಟೆ ಅನ್ನೋರು ಹಿಂದಿಗೆ ಅನುವಾದ ಮಾಡಿದಾಗ ಅದು ಬಹುಶಃ ಇದು ಉತ್ತರ ಭಾರತಕ್ಕೂ ಕೂಡ ಅದು ಅವರ ಪರಿಚಯ ಆಯಿತು ಅಂತ ಹೇಳ್ಬೋದು. ಅದು ಮೇಡಮ್, ನಿಮಗೆ ಸಾಹಿತ್ಯದ ಜೊತೆಗೆ ಇತರೆ ಹವ್ಯಾಸಗಳೇನು? ನಾನು ಸುಮಾರು 1990ರಲ್ಲೇ ನಾನು ಯೋಗಾಸನಗಳನ್ನು ಕಲಿತಿದ್ದೆ. ಈಗ ಕಲಿತು ಮಹಿಳೆಯರಿಗೆ ರಾಣೆಬೆನ್ನೂರಲ್ಲಿ ಇಲ್ಲಿ ಮಹಿಳೆಯರಿಗೆ ಯೋಗಾಸನ ಕಲಿಸ್ತಿದ್ದೆ. ನಂತರ ಸುಮಾರು 21 ಪೇಂಟಿಂಗ್ ಕ್ಲಾಸ್ ನಡೆಸ್ತಿದ್ದೆ ನಾನು. ಸುತ್ತಮುತ್ತಲಿನ ಹಳ್ಳಿ ಜನರೆಲ್ಲ ಬಂದು ಪೇಂಟಿಂಗ್ ಕಲಿತು ನನ್ನಲ್ಲಿ ಅವರು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋಕೆ ದಾರಿ ಮಾಡಿಕೊಂಡೆ. ಆಮೇಲೆ ಅನೇಕ ಇವತ್ತು ಕಸೂತಿ ಇರ್ಬೋದು, ಎಲ್ಲದರಲ್ಲಿ ನನಗೆ ಖಾಲಿ ಟೈಮ್ ವೇಸ್ಟ್ ಮಾಡೋದು ಯಾವಾಗೂ ಇಲ್ಲ ನನ್ನಲ್ಲಿ. ಓದುವ ಹವ್ಯಾಸ ಜೊತೆಗೆ ಏನಾದರೂ ಕಸದಿಂದ ರಸ ಮಾಡುವ ಒಂದು ಕಲೆಯನ್ನು ಕೂಡ ನಾನು ಮೈಗೂಡಿಸಿಕೊಂಡಿದ್ದೆ. ಹಾಗಾಗಿ ಅನೇಕರು ಅದರ ಪ್ರಯೋಜನ ಪಡೆದಿದ್ದಾರೆ. ಅನೇಕರು ಇವತ್ತು ಮಂಗಳೂರಲ್ಲಿ ವಿಜಯ ಅನ್ನೋಳು ಅದನ್ನು ಒಂದು ಉದ್ಯೋಗ ಮಾಡಿಕೊಂಡು ತನ್ನ ಬದುಕಿಗೆ ಒಂದು ಆಸರೆಯನ್ನಾಗಿ ಮಾಡಿಕೊಂಡಾಳ. ನಾನು ಆಮೇಲೆ ದುಡ್ಡಿಗಾಗಿ ಹಪಾಹಪಿ ಮಾಡಲಿಲ್ಲ. ನನ್ನದೇ ಬಡತನ ಇದ್ದರೂ ಕೂಡ ಅನೇಕರಿಗೆ ಫ್ರೀಯಾಗೇ ಕಲಿಸಿದ್ದು. ನಾನು ಕ್ಲಾಸುಗಳನ್ನು ನಡೆಸ್ತಿದ್ದಿಲ್ಲ ಫ್ರೀಯಾಗಿ. ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ, ವೀರಭದ್ರ ದೇವಸ್ಥಾನದಲ್ಲಿ ಒಂದು ಕ್ಯಾಂಪ್ ಮಾಡಿ ಮಕ್ಕಳಿಗೆಲ್ಲರಿಗೂ, ಮಹಿಳೆಯರು ದೊಡ್ಡರು ಬರೋರು ಎಲ್ಲರಿಗೂ ಕ್ಯಾಂಪ್ ಮಾಡಿ ಅವು ಪೇಂಟಿಂಗ್ ಎಲ್ಲ ಕಲಿಸ್ತಿದ್ದೆ. ಎಲ್ಲರೂ ಕಲಿತಿದ್ರು. ಹಂಗೆ
ಬಹಳ ಎಲ್ಲದು ಒಟ್ಟು ನನಗೆ ಪ್ರತಿಯೊಂದರಲ್ಲಿಯೂ ಆಸಕ್ತಿ ಇತ್ತು ಅಂತ ಹೇಳ್ಬೋದು. ಮೇಡಮ್, ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು? ನಮ್ಮ ಮನೆಯವರ ಸಹಕಾರ ಯಾವಾಗಲೂ ಅವರು ಕೂಡ ಇಂಗ್ಲೀಷ್ ಸಾಹಿತ್ಯದ ಆರಾಧಕರವರು. ಅವರಲ್ಲಿ ಕನ್ನಡನೂ ಅವರು ಪ್ರತಿ ಹೊರಗೆ ಹೋದ್ರೆ ಒಂದು ಬುಕ್ ಹಿಡ್ಕೊಂಡೇ ಬರ್ತಾರೆ. ಯಾವಾಗಲೂ ಅವ್ರ ಜರ್ನಿಯಲ್ಲಿ ಅವ್ರಿಗೆ ಓದೋಕೆ ಬುಕ್ಕ ಬೇಕಾಗಿದ್ದವು. ನಮ್ಮ ಮಕ್ಕಳಿಗೂ ಕೂಡ ಇವತ್ತಿಗೂ ಬುಕ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಓದುವ ಹವ್ಯಾಸ ಐತಿ. ಹಾಗಾಗಿ ಯಾರು ಆಮೇಲೆ ಅವರು ಸಹಕಾರ ಕೊಡೋದ್ರ ಜೊತೆಗೆ ನಾನು ಕೂಡ ಅವರಿಗೆಲ್ಲ ಸಹಕರಿಸಿದೆ ಅಂತ ಹೇಳ್ಬೋದು. ಮನೆಯಲ್ಲಿ ಯಾವುದಕ್ಕೂ ಕೊರತೆ ಆಗದಂತೆ ಎಲ್ಲ ಮಾಡಿಟ್ಟು ಆನಂತರ ನನ್ನ ಬರವಣಿಗೆ ಖಾಲಿ ವೇಳೆಯನ್ನು ನನ್ನ ಬರವಣಿಗೆ ಓದು ಇತರೆ ನಾನು ಏನೋ ಹವ್ಯಾಸ ಇದ್ದದ್ದು ಮಾಡ್ತಿದ್ದೆ. ಹಾಗಾಗಿ ಅವ್ರಿಗೆ ಯಾವುದಕ್ಕೂ ತೊಂದರೆ ಆಗ್ತಿದ್ದಿಲ್ಲ. ಹಾಗಾಗಿ ಅವ್ರು ನನಗೂ ಕೂಡ ಅಡ್ಡ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರಿಗೆ ನಾನು ಸಂಪೂರ್ಣ ಸಹಕಾರ ಕೊಟ್ಟಾಗ ಅವರು ಆಮೇಲೆ ಇದು ಓದು ಬರವಣಿಗೆ ಅನ್ನೋದು ಒಂದು ಗೌರವದ ಪ್ರಶ್ನೆ. ಇದು ಏನು ಅನಾವಶ್ಯಕ ಎಲ್ಲೇ ತಿರುಗ್ತಾಳ ಎಲ್ಲೇ ಹೋಗ್ತಾಳ ಅನ್ನೋ ಮಾತಲ್ಲ. ಹಾಗಾಗಿ ಇದು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರು ಸಾಹಿತ್ಯದ ಅಭಿರುಚಿ ಇತ್ತಲ್ಲ, ಹಾಗಾಗಿ ಎಲ್ಲದಕ್ಕೂ ಸಹಕಾರ ಕೊಟ್ಟರು ಅವರು. ಮೇಡಮ್, ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ? ಈಗ ಸದ್ಯ ನಾನು, ನನ್ನ ಗಂಡ, ನನ್ನ ಮಕ್ಕಳು 2 ಗಂಡು ಮಕ್ಕಳು, ಹರ್ಷ, ಭರತನ ಹೆಂಡತಿ ಶ್ವೇತಾ ಅದವಿ. ಆದರೆ ನಮ್ಮದು ಗಂಡನ ಮನೆ ಕುಟುಂಬ ಅಂದರೆ 6 ಮಂದಿ. ನಮ್ಮ ಮನೆಯವರ ಅಣ್ಣ ತಮ್ಮಂದಿರು 6 ಮಂದಿ. ಅಲ್ಲಿ ಆವಾಗ ಕೂಡು ಕುಟುಂಬ ಇತ್ತು. ಎಲ್ಲರೂ ಒಗ್ಗಟ್ಟಾಗಿರ್ತಿದ್ವಿ. ನಂತರ ಎಲ್ಲರೂ ಬೇರೆ ಬೇರೆ ಆದ ನಂತರ ನಾವು ಈ ಕಡೆ ಈ ಮನೆಗೆ ಬಂದ್ವಿ. ಇಲ್ಲಿ ಬಂದ ನಂತರ ಆಮೇಲೆ ನನ್ನ ಮಕ್ಕಳು ಕಲಿಯೋಕೆ ಹೊರಗೆ ಹೋದರು ಹುಬ್ಳಿಗೆ. PUC SSLC ಮುಗಿದ ನಂತರ PUCಗೆ ಹೊರಗೆ ಓದಾಕೆ ಹೋಗಿಂದ ನಾನು ಅವಾಗ ಫ್ರೀ ಆದೆ. ಆಮೇಲೆ ನನಗೆ ಇದು ಆಗಿಬಿಡುತ್ತೆ, ಗಂಭೀರ ಆಕ್ಸಿಡೆಂಟ್ ಆಯಿತು. ಅದರಿಂದ ಅನಾರೋಗ್ಯದಿಂದ ಭಾಳ ಬಳದೆ. 2 ಸಲ ಬಳಲದು ಭಾಳ ಆಯಿತು. ಸ್ಪೈನಲ್ ಆಪ್ರೇಷನ್ ಆಯಿತು. ಈಗ ನೀರು ರಿಪ್ಲೇಸ್ಮೆಂಟು, ಹೊರಟಿಗೆ ಶುರು ಆಯಿತು. ಹೀಗಾಗಿ ಆ ಅನಾರೋಗ್ಯದಿಂದ ನನಗೆ ಭಾಳ ತೊಂದರೆ ಆಗಕತ್ತಿದ್ರೆ ಆದರೂ ಕೂಡ ಅದನ್ನು ಮರೆಯೋಕೆ ನಾವು ಒಂದು ಕಡೆ ಹೇಳ್ತಾನೆ, ನನ್ನ ನೋವನ್ನೆಲ್ಲ ಮರೆಯೋಕ್ಕಂತ ಅವನ್ನ ಬರೆಯಕತ್ತೇನೆ. ಅವನು ಓದಿದವರಿಗೆಲ್ಲ ನನ್ನ ತಲೆ ನೋವು ಕೊಟ್ಟುಬಿಟ್ಟೇನೆ ಅಂಥೇಳಿ. ಆ ನೋವುಗಳನ್ನು ಮರೆಯೋಕೆ ನನಗೆ ಬರವಣಿಗೆ ಓದು ಒಂದು ನನ್ನ ಸಂಗಾತಿಗಳಾದವು ಅಂತ ಹೇಳ್ಬೋದು. ನೀವು ಬರೆದ ಕೃತಿಗಳ ಪೈಕಿ ನಿಮಗಿಷ್ಟವಾದದ್ದು ಯಾವುದು? ನನಗೆ ಹೆಚ್ಚಾಗಿ ಎಲ್ಲ ಕೃತಿಗಳು ನನಗಿಷ್ಟ ಆಗ್ಯಾವು. ಅದರಲ್ಲಿ ಅತ್ಯಂತ ಇವರು ಹೋರಾಟದ ಒಂದು ನೋಟ ಇರ್ಬೋದು. ಆಮೇಲೆ ಮಹಾದೇವ ಬಣಕಾರ್, ಕನ್ನಡದ ಕಣ್ಮಣಿ ಮಹಾದೇವ ಬಣಕಾರ್, ಆ ಕೃತಿಯನ್ನು ಅವರು ಕೂಡ ಮೋಟೆಬೆನ್ನೂರಿನವರು. ನನ್ನ ಸಾರ್ವಜನಿಕ ಜೀವನಕ್ಕೆ ಎಳತಂದವರು ಅವರು. ನಮ್ಮಪ್ಪನ ದೋಸ್ತರು. ತಡಸದಲ್ಲಿ ಆಗಿದ್ದಂಥ ಬ್ಯಾಡಗಿ ಮೆಣಸಿನಕಾಯಿ ಮಹಿಳಾ ಗಿರಣಿಯನ್ನು ಮಾಡಿದ್ರು ಅವರು. ಅದಕ್ಕೆ ನಾನು ಡೈರೆಕ್ಟರ್ನಾಗಿ ಮಾಡಿದರು. ಅದರಿಂದ ನಾನು ಸಾರ್ವಜನಿಕವಾಗಿ ಹೊರಗೆ ಬರಬೇಕಾಯ್ತು. ಅವರ ಕೃತಿಯನ್ನು, ಅವರು ದೊಡ್ಡ ಸಾಹಿತಿ, ಆದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಅವೆಲ್ಲ ಕಡೆಗಣಿಸಿದವು ಅನ್ನೋ ನೋವು ನನಗಿತ್ತು. ಹಾಗಾಗಿ ಅವರನ್ನು ಕುರಿತಾಗಿ ಕನ್ನಡದ ಕಣ್ಮಣಿ ಮಹಾದೇವ್ ಮೈಲಾರ್ ಅಂತ ಬರೆದೆ, ಮಹಾದೇವ್ ಬಣಕಾರ್ ಅಂತ. ಅದು ಒಂದು ಆಕರ ಗ್ರಂಥ ಆಯ್ತು. ಬಹುಶಃ ಕನ್ನಡದ ಟ್ರೈನಿಂಗ್ ಕೊಡೋರಿಗೆಲ್ಲರಿಗೂ ಒಂದು ಅವ್ರಿಗೆ ಉಪಯೋಗ ಆಯ್ತು ಅಂತ ಹೇಳ್ಬೋದು. ಅವರ ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅನ್ನೋ ಕೃತಿ ಅಂತೂ ಅದ್ಭುತವಾದದ್ದು. ಅಂಥ ಸಾಹಿತ್ಯದ ಒಂದು ಸೆಲೆ ನಮ್ಮ ನೆಲದ್ದು ಅಂತ ಹೇಳೋಕೆ ನನಗೆ ಹೆಮ್ಮೆ ಅನ್ನಿಸ್ತು. ಆ ಕೃತಿ ಕೂಡ ಅನೇಕ ದಿಗ್ಗಜರಿಗೆ, ಸಾಹಿತ್ಯ ದಿಗ್ಗಜರಿಗೆ ಇವತ್ತು ಬಹಳ ಮೆಚ್ಚುಗೆ ಆದಂಥ ಕೃತಿ. ಅದು ಕೂಡ ನನಗೆ ಬಹಳ ಖುಷಿ ಕೊಡ್ತು. ಜೊತೆಗೆ ಆಧುನಿಕ ವಚನಗಳು, ಅವರು ಆಧುನಿಕ ವಚನಗಳನ್ನು ಬರೀತಿದ್ರು. ನಾನು ಆಧುನಿಕ ವಚನಗಳನ್ನು ಬರೆದೆ 2, ವಚನ ವೃಕ್ಷ, ವಚನ ವೃಷ್ಟಿ ಅಂಥೇಳಿ. ವಚನ ವೃಕ್ಷವನ್ನು ನಮ್ಮ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಚಂಪಾರ್ ಅವರು ಪರಿಷತ್ತಿನಿಂದ ಬಿಡುಗಡೆ ಮಾಡಿದರು. ನಂತರ ವಚನ ವೃಕ್ಷವನ್ನು ನಾವಿಲ್ಲಿ MN ವ್ಯಾಸರಾವರೊಂದಿಗೆ ನಾನು ಚಲನಚಿತ್ರ ಅಕಾಡೆಮಿಯ ಮೊಟ್ಟ ಮೊದಲ ಹಾವೇರಿ ಅದು ಅಕಾಡೆಮಿ ಆದಾಗ ಹಾವೇರಿ ಜಿಲ್ಲೆಯ ಸದಸ್ಯಳಾಗಿದ್ದೆ. ನಾಗಾಭರಣ ಅಧ್ಯಕ್ಷರಿದ್ದರು, ತಾರಾ ಅಧ್ಯಕ್ಷರಾಗಿದ್ದಾಗ ನಾನು ಸದಸ್ಯಳಾಗಿದ್ದೆ. ಆವಾಗ ಸಾಕಷ್ಟು ಚಲನಚಿತ್ರದವರ ಒಂದು ಒಡನಾಟ ಬಂತು. ಹಾಗಾಗಿ MN ವ್ಯಾಸರವ್ರನ್ನ ಇಲ್ಲಿ ಕರೆಸಿದ್ದೆ, B ಸುರೇಶ್ ಅವ್ರನ್ನ ಕರೆಸಿದ್ದೆ. ಅನೇಕರು ಬಂದು ಅವರ ರಸಗ್ರಹಣ ಕಾರ್ಯಕ್ರಮ ಇರ್ಬೋದು, ಸಂವಾದ ಇರ್ಬೋದು, ಹಂಗೆ ಸಾಮಾಜಿಕವಾಗಿ ನಾನು ಸಾಕಷ್ಟು ಕೆಲಸ ಮಾಡೇನೆ. ಅದರಿಂದಾಗಿ ಅವು ಕೃತಿಗಳು ಇನ್ನೂ ಪ್ರಚಾರ ಪಡೆಯೋಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಮೇಡಮ್, ನಿಮ್ಮನ್ನು ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅಂತ ಯಾಕೆ ಕರೀತಾರೆ? ಅದು ಒಂದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ನಾನು ಒಂದು ಕಡೆ ಹೇಳ್ತಾನೆ, ಅಪ್ಪನಿಲ್ಲದೆ ಬೆಳೆದೆ ಮಾವನಿಲ್ಲದ ಮನೆಗೆ ಮಳೆ ಬಡಿದೆ ಅಂಥೇಳಿ ಒಂದು ಕವನದಲ್ಲಿ ಹೇಳ್ತಾನೆ. ಯಾಕಂದರೆ ಮದುವೆ ಆದ ಹೋದಾಗ ಮಾವನೂ ಇರಲಿಲ್ಲ ನನಗೆ, ಇಲ್ಲಿ ತಂದೆ ಪ್ರೀತಿನೂ ಸಿಕ್ಕಿದ್ದಿಲ್ಲ. ಅವು ಎಲ್ಲವ ಪ್ರೀತಿಗಳಿಂದ ವಂಚಿತಳಾಗಿದ್ದೆ. ಆದರೆ ನನ್ನ ಬರವಣಿಗೆ
ಪಾಟೀಲ್ ಪುಟ್ಟಪ್ಪನವರು ನಮ್ಮ ಸಂಬಂಧಿನೂ ಹೌದು. ಅವರು ಓದಿದ್ದು ಬ್ಯಾಡಗಿಯಲ್ಲಿ. ನಾನು ಪುಸ್ತಕಗಳನ್ನು ಪ್ರಕಟ ಮಾಡಿದಂತೆ ಅವರಿಗೆ ಬಹಳ ಖುಷಿ ಆಗಕತ್ತು. ನಮ್ಮ ಗ್ರಾಮೀಣ ಪ್ರತಿಭೆ ಅದು ಬ್ಯಾಡಗಿಯಂತಹ ವ್ಯಾಪಾರಿ ವಾತಾವರಣದಲ್ಲಿ ಇಷ್ಟು ಬೆಳೆಕತ್ತಾಳಲ್ಲ ಅಂಥೇಳಿ ಅವರು ನನ್ನ ಭಾಳ ವಿದ್ಯಾವರ ಸಂಘಕ್ಕೆ, ನಾವು ಧಾರವಾಡದಾಗ ನಮ್ಮ ಅಕ್ಕಿದ್ಲು, ಅಲ್ಲಿ ಹೋದಾಗ ರಜಕ್ಕೆ ಮಕ್ಕಳನ್ನ ಕರ್ಕೊಂಡು ವಿದ್ಯಾವರ ಸಂಘ ಕಾರ್ಯಕ್ರಮ ಎಲ್ಲ ಅಟೆಂಡ್ ಮಾಡ್ತಿದ್ದೆ. ಆಮೇಲೆ ಅವರು ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಹಿಂಗೆ ಮುಂದೆ ನನ್ನ ಕೃತಿಗಳು ಬಂದಂಗೆ ಅವ್ರಿಗೆ ಇವಳ ಬರಹದಲ್ಲಿ ಎಷ್ಟೊಂದು ಸತ್ವ ಐತಲ್ಲ. ಆಮೇಲೆ ಆಕಾಶವಾಣಿ ಚಿಂತನಗಳನ್ನು ಕೇಳಿದ ತಕ್ಷಣ ಫೋನ್ ಹಚ್ಚೋರು, ಭಾಳ ಅದ್ಭುತ ಮಾತಾಡಿದಿ ಅಂಥೇಳಿ ಮಗಳಿಗಿಂತ ಹೆಚ್ಚು, ಅವ್ರ ಮಕ್ಕಳಿಗಿಂತ ಹೆಚ್ಚು ನನ್ನನ್ನು ಹಚ್ಕೊಂಡ್ರು ಅವರು. ಅದು ಒಂದು ಆಲದ ಮರದ ಆಶ್ರಯ ಸಿಕ್ತು ಅಂತ ಹೇಳ್ಬೋದು. ಅಪ್ಪನ ಹೆಗಲು ಸಿಕ್ತು ನನಗೆ. ನಾವು ಕೊನೆಯವರೆಗೆ ಅವರು ಕೊನೆಯವರೆಗೂ ಅವ್ರ ಜೊತೆ ಇದ್ದಂಥ ಸೌಭಾಗ್ಯ ನಂದು, ಅವ್ರನ್ನ ಕಳ್ಕೊಂಡು ದೌರ್ಭಾಗ್ಯನೂ ನಂದು. ಇವತ್ತು ಎಲ್ಲೇ ಹೋದರೂ ಎಲ್ಲೇ ಕಾರ್ಯಕ್ರಮದಲ್ಲಿ ಮೊದಲ ಪರಿಚಯ ಮಾಡೋದು ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅಂಥೇಳಿ. ಖರೆ ನನಗೆ ಹೇಳ್ತಾನೆ, ನಾನು ಯಾವ ಪ್ರಶಸ್ತಿ ಯಾವ ಒಂದು ಇದನ್ನೂ ಇಷ್ಟಪಡಂಗಿಲ್ಲ. ನಾನು ಅದರಿಂದ ಯಾವಾಗಲೂ ಅಂತರ ಕಾಯ್ಕೊಳ್ತೇನೆ. ಆದರೆ ಪಾಟೀಲ್ ಪುಟ್ಟಪ್ಪನವರ ಮಾನಸ ಪುತ್ರಿ ಅನ್ನೋ ಒಂದು ದೊಡ್ಡ ಇದನ್ನು ಅವರು ನನಗೆ ಕೊಟ್ಟು ಹೋಗ್ಯಾರಲ್ಲ, ಅದ್ರ ಮುಂದೆ ಯಾವ ಪ್ರಶಸ್ತಿಗಳು ಸಮ ಅಲ್ಲ ಅಂತ ನಾನು ಭಾವಿಸೇನೆ. ಅದು ನನ್ನ ಪೂರ್ವ ಜನ್ಮದ ಪುಣ್ಯ. ಆದರೆ ಇವತ್ತು ಭಾಳ ನೋವಾಗ್ತೈತಿ. ಪಾಟೀಲ್ ಪುಟ್ಟಪ್ಪನವರ ಸಮಾಧಿ ಅನಾಥವಾಗಿ ಅಲ್ಲಿ ಬಿದ್ದೈತಿ. ಸರ್ಕಾರಗಳು ಅದರ ಹತ್ರ ಗಮನ ಕೊಡಲ್ಲ. ನನಗೆ ಸಾಧ್ಯದಷ್ಟು ನಾನು ಅಲ್ಲಿ ಒಂದು ಬೋರ್ಡ್ ನಿಲ್ಸೋದಾತು, ಅದು ಕಟ್ಟಿಸೋದಾತು ಅದನ್ನ ಮಾಡಾಕತ್ತಿದ್ದೆ. ಅದಕ್ಕೂ ಕೆಲವರು ಆ ಹೊಲದವ್ರು ಅಡ್ಡ ಹಾಕಿದ್ರು. ಅಲ್ಲಿಗೆ ನಾನು ಬಿಟ್ಟು ಹತ್ಕೊಂತ ಬಂದೆ. ದಯವಿಟ್ಟು ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಳ್ಳಬೇಕು. ಅವರ ಸಮಾಧಿಗೆ ಒಂದು ಸ್ವರೂಪ ಕೊಟ್ಟು, ಎಂಥ ವ್ಯಕ್ತಿ ಅದು ಅನ್ನೋದು ಗೊತ್ತೈತೆ. ಅವರಿದ್ದಾಗ ಎಲ್ಲರೂ ಉಪಯೋಗ ತಗೊಂಡ್ರು. ಈಗ ಇಷ್ಟು ಅಲಕ್ಷ್ಯ ಮಾಡ್ತಾ ಇದ್ದಾರ, ಅದು ಒಳ್ಳೆಯದಲ್ಲ ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮೇಡಮ್, ನಮ್ಮ ಕನ್ನಡ ನಾಡಿಗೆ ನಿಮ್ಮ ಸೇವೆಯ ಮೂಲಕ ಏನು ಮಾಡಲು ಬಯಸ್ತೀರಿ? ಇವತ್ತು ನಾವು ನಾಡಿಗೆ ಸೇವೆ ಸಲ್ಲಿಸ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು, ದೊಡ್ಡ ಇದು ಅಂತಲ್ಲ. ನಮ್ಮ ಕುಟುಂಬವನ್ನು ನಾವು ಶಾಂತಿಯುತವಾಗಿ ಸತ್ವಯುತವಾಗಿ ಬೆಳೆಸಿದ್ರೆ ಅದು ಸಮಾಜಕ್ಕೊಂದು, ಪ್ರತಿಯೊಬ್ಬರು ಅವರವರ ಕುಟುಂಬವನ್ನು, ಇವತ್ತು ಏನಾಗಿಬಿಟ್ಟಿದೆ ಅಂದರೆ ಮಕ್ಕಳು ಫೇಸ್ಬುಕ್ ಪಾಸ್ಬುಕ್ ಚೆಕ್ ಬುಕ್ ಅನ್ನೋ ಸ್ಥಿತಿಯಲ್ಲದಾರ. ಅವರು DVD TV ಆಮೇಲೆ ನನ್ನ ಇನ್ಸ್ಟಾಗ್ರಾಮು ಅದರಲ್ಲೇ ವಾಟ್ಸಪ್ಪು ಇದರಲ್ಲೇ ಮುಳುಗಿ ಸಂಬಂಧಗಳನ್ನು ಕಳ್ಕೊಳ್ತಾ ಇದ್ದಾರೆ. ಅವರು ನಮ್ಮ ಜೊತೆಗೆ ಬೆರೀತಾ ಇಲ್ಲ, ಹಿರಿಯರ ಜೊತೆಗೆ ತಮ್ಮದೇ ಒಂದು ಭ್ರಮಾಲೋಕದಲ್ಲೇ ಅದಾರ. ಆ ಭ್ರಮಾಲೋಕ ಶಾಶ್ವತ ಸುಖ ಅಲ್ಲದು. ಅದನ್ನು ಅರಿವು ಮಾಡಿಕೊಡ್ಬೇಕು. ನಾವು ಈ ನಿಟ್ಟಿನಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ಬೆಳೆಸಿ ಸಮಾಜಕ್ಕೆ ಕೊಟ್ಟರೆ ಅದೇ ನಾಡಿಗೆ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಯುವ ಜನಾಂಗ ಎತ್ತಲಾಗ ವಾಲ್ತಾ ಐತಿ ಅಂದ್ರೆ ಅವರಲ್ಲಿ ಸದಭಿರುಚಿಗಿಂತ ಕೀಳಭಿರುಚಿನ ಹೆಚ್ಚಾಗ್ತಾ ಇದೆ. ಅದರಿಂದ ನಾನು ನೋಡ್ತೇವೆ, ನಾವು ಪ್ರತಿದಿನ ಪತ್ರಿಕೆಯಲ್ಲಿ ಬರೀ ಮಹಿಳಾ ಅತ್ಯಾಚಾರ ಇರ್ಬೋದು, ಡ್ರಗ್ಸ್ ಮಾಫಿಯಾ ಇರ್ಬೋದು, ಮೆಡಿಕಲ್ ಮಾಫಿಯಾ, ಇಂಥ ಕೆಟ್ಟ ಸುದ್ದಿಗಳನ್ನು ನಾವು ಕೇಳೋದು ಓದೋದಾಗಿದೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ನಮ್ಮ ಕುಟುಂಬಗಳನ್ನು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಕುಟುಂಬಗಳನ್ನು ಉಳಿಸಿಕೊಂಡ್ರೆ ಸಮಾಜಕ್ಕೆ ಅದು ದೊಡ್ಡ ಕೊಡುಗೆ. ಆಮೇಲೆ ಪ್ರತಿಯೊಬ್ಬರು ಮನೆಯಲ್ಲಿ ಕನ್ನಡ ಮಾತಾಡೋದನ್ನು ಕಲಿಸ್ಬೇಕು. ನೀವು ಸಂಪರ್ಕ ಭಾಷೆಯಾಗಿ ಇಂಗ್ಲೀಷನ್ನು ಬಳಸ್ರಿ, ಬೇಡ ಅನ್ನಲ್ಲ. ಆದರೆ 1ರಿಂದ 10ನೇ ತರಗತಿ ಒಳಗೆ ಮಕ್ಕಳನ್ನ ಕನ್ನಡದಲ್ಲೇ ಓದಿಸ್ಬೇಕು. ಗಾಂಧೀಜಿ ಹೇಳ್ತಾರೆ ಒಂದು ಕಡೆ, ನಾನೇನಾದರೂ ನನ್ನ ಮಾತೃಭಾಷೆ ಗುಜರಾತಿಯಲ್ಲೇ ಕಲ್ತಿದ್ರೆ ಇನ್ನೂ ಹೆಚ್ಚು ಸಾಧಿಸಬಹುದಿತ್ತು ಅಂತ. ಅವರು ಇಂಗ್ಲೀಷ್ ಓದಿದ್ರಿಂದ ಆ ಮಾತನ್ನು ಹೇಳ್ತಾರೆ. ನಾವು ನಮ್ಮ ಮಾತೃಭಾಷೆಗೆ ಹೆಚ್ಚು ಮಹತ್ವ ಕೊಡಬೇಕು. ಮಾತೃಭಾಷೆ ಅದು ನಮ್ಮ ಕನ್ನಡ ಸಾವಿರಾರು ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿದ್ದು. ಅದರಲ್ಲಿ ಎಷ್ಟು ಸತ್ವ ಐತಿ, ಎಷ್ಟು ಕಂಪೈತಿ, ಎಷ್ಟು ಸೊಗಡೈತಿ, ಅದನ್ನು ನಮ್ಮ ಸಾಹಿತ್ಯ ಸಂಪದ್ಭರಿತವಾದದ್ದು. ಖರೆ ಅಂದ್ರೆ ಕನ್ನಡದಲ್ಲಿ ನಾವು ಮಾತನಾಡುವುದನ್ನು ನಮ್ಮ ಮಕ್ಕಳಿಗೆ ಕಳಿಸಿದ್ರೆ, ನಾವು ಮಾತನಾಡಿದರೆ, ಇವತ್ತು ಏನಾಗ್ಬಿಟ್ಟೈತಿ, ಇಂಗ್ಲೀಷ್ ಮಾತಾಡಿದ್ರೆ ನಾವು ಪ್ರತಿಷ್ಠಿತರು ಅನ್ನೋ ಒಂದು ಪ್ರತಿಷ್ಠೆ ಅವರಲ್ಲಿ ಜನರಲ್ಲಿ ಐತಿ. ಅದು ಹೋಗಬೇಕು. ನಾವು ನಮ್ಮ ತಾಯಿಯನ್ನು ನಾವು ಪ್ರೀತಿಸದ ಬೇರೆಯವ್ರನ್ನ ಪ್ರೀತಿಸೋದು ಎಷ್ಟು ಸರಿ? ನಮ್ಮ ಸಂಸ್ಕೃತಿಯಲ್ಲೇ ನಾವು ಜೀವಿಸಬೇಕು, ಪರರ ಸಂಸ್ಕೃತಿಯನ್ನು ಪ್ರೀತಿಸಬೇಕು, ಬೇಡ ಅನ್ನಂಗಿಲ್ಲ. ಅದಕ್ಕೆ ಕನ್ನಡವನ್ನು ನಿಮ್ಮ ಮಕ್ಕಳಲ್ಲಿ, ನಮ್ಮ ಮಕ್ಕಳಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಒಂದು ಹವ್ಯಾಸವನ್ನು ನಾವು ಹುಟ್ಟು ಹಾಕಬೇಕಾಗಿದೆ. ಅದು ಇವತ್ತಿನ ತುರ್ತು ಸಂಗತಿ ಅದು. ಯಾಕಂದ್ರೆ ಕನ್ನಡ ಪ್ರತಿಯೊಬ್ಬರ ಬಾಯಲ್ಲೂ ಬರೀ ಇಂಗ್ಲೀಷು
ನಾನು ಹೇಳ್ತಿರ್ತಾನೆ, ಏನು ಹೇಳು ಥ್ಯಾಂಕ್ಸ್. ಅದು ಒಂದು ಚುಟುಕು ಬರೆದಿದ್ದೆ. ಈಗೀಗ ಎಲ್ಲರೂ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋದನ್ನು ಕೇಳಿ ಬೇಸರ ಆಗೈತಿ. ಅದನ್ನು ಬಿಟ್ಟು ಹೋದ ಬ್ರಿಟಿಷರು ಏನಾದರೂ ಸಿಕ್ಕರೆ 4 ತಟ್ಟಬೇಕು ಅಂತ ಅನಿಸೈತಿ ಅಂತ. ಇದು ನಮ್ಮ ಕನ್ನಡ ಶಬ್ದಗಳು ಸೊಗಸಾದ ಶಬ್ದಗಳದವು. ದೇಶೀಯ ಸಂಸ್ಕೃತಿ, ನಮ್ಮ ದೇಶೀಯ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ಬೇಕು. ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ವಾಲ್ತಾ ಇದ್ದೀವಿ. ನಮ್ಮ ಉಡುಗೆ ತೊಡಿಗಳು, ಆಹಾರ ವಿಹಾರಗಳು ಎಲ್ಲವೂ ಪಾಶ್ಚಾತ್ಯೀಕರಣ ಆಗ್ತೈತಿ. ಅದು ಹೋಗ್ಬೇಕು. ಜಾತೀಕರಣ ಉದ್ಯೋಗೀಕರಣ ಜೊತೆಗೆ ಪಾಶ್ಚಾತ್ಯೀಕರಣ ಬಹುದೊಡ್ಡ ಒಂದು ಅವಸಾನದ ದಾರಿಯಲ್ಲಿ ಸಾಗೈತಿ ಅಂತ ಹೇಳ್ಬೋದು. ನಾವು ನಮ್ಮ ದೇಶಿತನ ಇವತ್ತು ಇಡೀ ವಿಶ್ವದಲ್ಲಿ ಭಾರತ ಗುರುತಿಸಲ್ಪಡುವುದ ಎದರಿಂದ ಅಂದ್ರೆ ನಮ್ಮ ಸುಂದರವಾದ ಕುಟುಂಬ ವ್ಯವಸ್ಥೆಯಿಂದ. ಆ ವ್ಯವಸ್ಥೆ ಇವತ್ತು ಶಿಥಿಲಗೊಳ್ತಾ ಐತಿ. ಕುಟುಂಬ ವ್ಯವಸ್ಥೆ ಇವತ್ತು ದಾಂಪತ್ಯ ಅನ್ನೋದು ಡೈವರ್ಸ್ನತ್ತ ಮುಖ ಮಾಡಿ ನಿಂತೈತಿ. ಯಾಕಿದು? ನಮ್ಮ ದೇಶೀಯ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಿಕೊಳ್ಳೋಣ. ಅದನ್ನು ಪ್ರತಿಯೊಬ್ಬರು ಅವರವರ ಕುಟುಂಬದಲ್ಲಿ ಉಳಿಸಿದರೆ ನಾಡಿಗೆ ಅದೇ ಬಹುದೊಡ್ಡ ಕೊಡುಗೆ. ಕನ್ನಡವನ್ನು ಮಾತನಾಡುವುದನ್ನು, ಕನ್ನಡ ಶಾಲೆಗಳ ಒಂದು ಇದು ಆಗಬೇಕು. ಸಮಗ್ರ ಸೌಲಭ್ಯಗಳನ್ನು ಕೊಟ್ಟು ಆ ಶಾಲೆಗಳನ್ನು ಉನ್ನತೀಕರಿಸಬೇಕು. ಆಮೇಲೆ ಖಾಸಗಿ ಶಾಲೆಗಳಿಗೆ ಪರವಾನಗಿ ಕೊಡೋದನ್ನು ನಿಲ್ಲಿಸಬೇಕು. ಇವತ್ತು ಖಾಸಗಿ ಶಾಲೆಗಳು ಏನಾಗ್ಯವು, ಜ್ಞಾನದ ಅರಿವನ್ನು ಹೆಚ್ಚಿಸೋದಕ್ಕಿಂತ, ಜ್ಞಾನ ಸಂಪತ್ತಿಗಿಂತ ಧನ ಸಂಪತ್ತಿನ ಕಡೆ ಅವರು ವಾಲ್ತಾ ಇದ್ದಾರೆ. ಅವರಿಗೆ ಅದೇ ಒಂದು ಉದ್ಯೋಗ. ಹಿಂದೆ ನಾವು ಬಾಲ್ಯದಲ್ಲಿದ್ದಾಗ ಶಿಕ್ಷಣ ಅನ್ನೋದೊಂದು ನಮಗೆ ಬದುಕಿನ ಮಾಧ್ಯಮ ಆಗಿತ್ತು. ಇವತ್ತು ಅದೊಂದು ಉದ್ಯಮ ಆಗಿ ನಿಂತೈತಿ ಶಿಕ್ಷಣ ಅನ್ನೋದು. ಬಡವರು ಶಾಲೆಗಳನ್ನು ಬರೀ ಬಡವ ಜನರು ಕೂಡ ಆ ಖಾಸಗಿ ಶಾಲೆಗಳು, ಕಾನ್ವೆಂಟ್ ಶಾಲೆ ಅನ್ನೋದೊಂದು ವೈರಲ್ ಆಗಿಬಿಡ್ತು. ಅದು ಪಾಶ್ಚಾತ್ಯರಿಂದ ನಮಗೆ. ಆ ಕಾನ್ವೆಂಟ್ಗಳ ಒಂದು ಮೋಹ ಹೋಗಬೇಕು. ನಮ್ಮ ಸರ್ಕಾರಿ ಶಾಲೆಗಳತ್ತ ನಾವು ಪೋಷಕರು ಗಮನ ಹರಿಸಬೇಕು. ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು. ನನಗೆ ಕೆಟ್ಟ ಅನಿಸ್ತತಿ, ಸರ್ಕಾರಿ ಶಿಕ್ಷಕರು ಕೂಡ ಅವ್ರ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಸರ್ಕಾರ ಒಂದು ಇದು ಮಾಡಬೇಕು, ಕಾಯ್ದೆಯನ್ನು. ಪ್ರತಿಯೊಬ್ಬ ಸರ್ಕಾರಿ ನೌಕರನು ತನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲೇ ಓದಿಸಬೇಕು ಅನ್ನೋ ಒಂದು ಕಾನೂನನ್ನು ಮಾಡಬೇಕು. ಅಂದಾಗ ಸರ್ಕಾರಿ ಶಾಲೆಗಳು ಮುಚ್ಚಕ್ಕೆ ಸಾಧ್ಯ ಇಲ್ಲ. ಅವುಗಳ ಒಂದು ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಯತ್ತ ಗಮನ ಕೊಡಬೇಕಾಗೈತಿ ನಾವು. ಅದು ಇವತ್ತಿನ ಅತ್ಯಂತ ಮೂಲಭೂತ ಒಂದು ಇದು ಅಂತ ಪ್ರಶ್ನೆ ಅಂತ ಹೇಳ್ಬೋದು. ಅದು ಮೇಡಮ್, ಈ ಒಂದು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ನಾಡಿನ ಜನತೆಗೆ ಏನು ಹೇಳಲು ಬಯಸ್ತೀರಿ? ಸಮ್ಮೇಳನಗಳು, ಸಾಹಿತ್ಯ ಅನ್ನೋದು ಯಾರ ಸ್ವತ್ತು ಅಲ್ಲ, ಅದು ಸರ್ವರ ಸಂಪತ್ತು. ಸಮುದಾಯದ ಸಹಭಾಗಿತ್ವ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾಗಿ ಬೇಕು. ಯಾಕಂದ್ರೆ ಇಲ್ಲಿ ಅನೇಕ ವಿಷಯಗಳು ಚರ್ಚೆ ಆಗ್ತಿರ್ತಾವೆ. ಕೇವಲ ನಮ್ಮ ಸಾಹಿತ್ಯದ್ದಷ್ಟೇ ಅಲ್ಲ, ಇವತ್ತು ಕೃಷಿಕರ ಬಗ್ಗೆ ಇರ್ಬೋದು, ಶಿಕ್ಷಣದ ಬಗ್ಗೆ ಇರ್ಬೋದು, ಸಮಾಜದ ಸಂಘರ್ಷಗಳ ಬಗ್ಗೆ ಇರ್ಬೋದು, ವಿಷಯಗಳು ಚರ್ಚೆ ಆಗ್ತಿರ್ತಾವೆ. ಅದಕ್ಕೆ ಜನರು ಕೂಡ ಇದರಲ್ಲಿ ಹೆಚ್ಚು ಭಾಗಿಯಾಗುವ ಒಂದು ಇದು ಮುಂದುವರಿಯಬೇಕು, ಭಾಗಿಯಾಗಬೇಕು ಜನರು. ಆಮೇಲೆ ಈ ಸಮ್ಮೇಳನಗಳು ಒಂದು ವಾದ ವಿವಾದಗಳ ವೇದಿಕೆ ಆಗಬಾರ್ದು. ಕೆಲವು ಕಡೆ ನಾವು ಅದನ್ನು ನೋಡ್ತಾ ಇದ್ದೇವೆ. ಎಲ್ಲ ಪ್ರತಿಯೊಬ್ಬರ ಅಭಿಪ್ರಾಯನೂ ವಿಭಿನ್ನವಾಗಿರ್ತೈತಿ. ನಮ್ಮದು ಬಹುತ್ವ ಸಂಸ್ಕೃತಿ. ಆದರೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಆರೋಗ್ಯಕರ ಅಭಿಪ್ರಾಯಗಳನ್ನಾಗಿ ಪರಿವರ್ತಿಸಿಕೊಳ್ಳುವ ಒಂದು ವೇದಿಕೆ ಈ ಸಮ್ಮೇಳನ ಆಗಬೇಕು. ಸಮ್ಮೇಳನದಲ್ಲಿ ನಡೆಯುವ ಎಲ್ಲ ಒಂದು ಅದೊಂದು ಚಿಂತನೆ ಚಾವಡಿ ಖರೆ ಅಂದ್ರೆ ಆ ಚಿಂತನೆಗಳು ಕಾರ್ಯರೂಪಕ್ಕೆ ಬರಬೇಕು. ಆಮೇಲೆ ಸಮ್ಮೇಳನಗಳಲ್ಲಿ ನಾವು ಅನೇಕ ಮಂಡನೆಗಳನ್ನು ನಿರೂಪಿಸ್ತೇವೆ, ಅಲ್ಲಿ ಮಂಡಿಸ್ತೇವೆ ಅನೇಕ ಒಂದು ಇದನ್ನು. ಆ ಮಂಡನೆಗಳು ಕೇವಲ ಮಂಡನೆಗಳಾಗಿ ಉಳಿದ್ರೆ ಉಪಯೋಗ ಇಲ್ಲ, ಅನುಷ್ಠಾನಗೊಳ್ಳಬೇಕು. ಅವು ಅನುಷ್ಠಾನಗೊಳ್ತಾನೇ ಇಲ್ಲ. ಸುಮ್ಮನೆ ಬರೆಯೋದು, ಆ ಒಂದು ಅಧ್ಯಕ್ಷೀಯ ಭಾಷಣದಾಗ ಮಂಡನೆಗಳು ಇರ್ತಾವೆ. ಆಮೇಲೆ ಸಮಾರೋಪದ ಕೊನೆಗೆ ಇದು ಮಾಡ್ತಾರೆ. ಆದರೆ ಇದಾಗಬಾರ್ದು. ಅವು ಕಾರ್ಯರೂಪಕ್ಕೆ ಮುಂದಿನ ಸಮ್ಮೇಳನದವರೆಗೆ ಅಷ್ಟರಲ್ಲಿ ಅವು ಕಾರ್ಯರೂಪಕ್ಕೆ ಬರಂಗೆ ನೋಡ್ಕೋಬೇಕು ಕನ್ನಡ ಸಾಹಿತ್ಯ ಪರಿಷತ್ತುಗಳು. ಅದನ್ನು ಜನರ ಸಹಭಾಗಿತ್ವ ಕೂಡ ಇದರಲ್ಲಿ ಬಹಳ ಅವಶ್ಯ ಐತಿ. ನಾವು ಇವತ್ತು ಬಹುಶಃ ಸಮ್ಮೇಳನಗಳಿಂದ ಜನರಿಗೆ ಕನ್ನಡದ ಬಗ್ಗೆ, ಕನ್ನಡದ ಸತ್ವದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡದ ಸಂಕಟಗಳ ಬಗ್ಗೆ. ಕನ್ನಡ ಭಾಷೆ ಬಹಳ ಪ್ರಾಚೀನವಾದದ್ದು. ಬಹುಶಃ ಕನ್ನಡದಲ್ಲಿ ಒಡ್ಡಾರಾಧನೆ ಆದಾಗ ಇನ್ನೂ ಯಾವುದೇ ಇಂಗ್ಲೀಷ್ ಒಂದು ಕೃತಿ ಕೂಡ ಬಂದಿರಲಿಲ್ಲ. ಅಂಥ ಪ್ರಾಚೀನವಾದ ಈ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿಗೆ ಇವತ್ತು ಶಾಸ್ತ್ರೀಯ ಭಾಷೆ ಕಿರೀಟ ಬಂತು.
ಆದರೆ ಏನೂ ಅದರಲ್ಲಿ ಪ್ರಗತಿ ಕಂಡಿಲ್ಲ ನಾವು. ಆಮೇಲೆ ನಮ್ಮಲ್ಲಿಯೇ ಜಾನಪದ ಯೂನಿವರ್ಸಿಟಿ ಐತಿ, ಅದು ಅನೇಕ ಅಭಿವೃದ್ಧಿಯ ಕೊರತೆಗಳಿಂದ ಅದು ಬಳಲ್ತಾ ಐತಿ. ಇಂಥ ಅಭಿವೃದ್ಧಿಗಳು ಅಭಿವೃದ್ಧಿ ಅಂದ್ರೆ ಸರ್ಕಾರಗಳು ಏನು ಮಾಡ್ತಾ ಇದ್ದಾವ, ಚತುಷ್ಪಥ ರಸ್ತೆಗಳು, ಆಮೇಲೆ ಬಿಲ್ಡಿಂಗ್ಗಳು, ಇದ ಅಭಿವೃದ್ಧಿ ಸಂಕೇತ ಅಂತ ತಿಳ್ಕೊಂಡಾರ. ಮಹಡಿ ಕಟ್ಟಗಳನ್ನು ಕಟ್ತಾ, ಅದು ಅಭಿವೃದ್ಧಿ ಅಲ್ಲ. ನೋಡ್ರಿ, ಹೊಲದಲ್ಲಿ ಕುಂಟಿ ರಂಟಿ ಆಮೇಲೆ ಇದು ಓಡಾಡ್ತಿದ್ದಂಥ ಹೊಲದಲ್ಲಿ ಬುಲ್ಡೋಜರ್ ಓಡಾಡಕತ್ತೇವು. ಅಂದ್ರೆ ರಿಯಲ್ ಎಸ್ಟೇಟ್, ಬರೀ ಸೈಟ್ ಮಾಡೋದು ಹಿಂಗೆ. ಆದ್ರೆ ಮುಂದೊಂದು ದಿನ ನಮಗೆ ಅನ್ನ ಬೆಳೆಯೋಕೆ ಜಾಗ ಇಲ್ದಂಗೆ ಆಕತಿ, ಆ ಪರಿಸ್ಥಿತಿ ಬರ್ತೈತಿ. ರೈತರತ್ತ ಗಮನ ಹರಬೇಕು. ರೈತನಿಗೆ ಬೇಕಾದದ್ದು ಜಲಮೂಲಗಳನ್ನು ಅಂತರ್ಜಲ ಹೆಚ್ಚಿಸಬೇಕು, ಜಲಮೂಲಗಳನ್ನು ಹೆಚ್ಚಿಸಬೇಕು. ಆಮೇಲೆ ಕೆರೆ ಹೂಳು ಎತ್ತೋದನ್ನು ಹೆಚ್ಚು ಮಾಡಬೇಕು. ಅಂದಾಗ ಬಹುಶಃ ಸಮಸ್ಯೆಗಳು, ಅನ್ನದಾತ ಅಂತ ಹೇಳ್ತಾರೆ, ಅನ್ನದಾತನಿಗೆ ಅನೇಕ ಸಮಸ್ಯೆಗಳದವು. ಅವುಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಗಮನ ಹರಿಸಬೇಕು. ಸಾಹಿತಿಗಳು ಕೂಡ ಈ ಒಂದು ಸಮಸ್ಯೆಗಳಿಗೆ, ಸಮಾಜದ ಸಮಸ್ಯೆಗಳಿಗೆ ನಾವು ಯಾವಾಗಲೂ ಕಣ್ತೆರೆದು ನೋಡ್ತಿರ್ಬೇಕು. ಅಂದ್ರೆ ನಾವು ನಮ್ಮ ಬರವಣಿಗೆ ಏನಾಗಿರಬೇಕು ಅಂದ್ರೆ ಅದು ಸಮಾಜದ ಒಂದು ಸಮಸ್ಯೆಗೆ ತೋರು ಬೆರಳಾಗಿರಬೇಕು. ನಮ್ಮ ಒಂದು ಹನಿ ಮಸಿ ಕೋಟಿ ಜನರಿಗೆ ಬಿಸಿನೂ ಮುಟ್ಟಿಸುವಂತಿರಬೇಕು, ಕೋಟಿ ಜನರಿಗೆ ಖುಷಿನೂ ಕೊಡುವಂತಿರಬೇಕು. ನಮ್ಮ ಜವಾಬ್ದಾರಿ ಕೂಡ ಬಹಳ ಹತ್ತಿ. ಆಮೇಲೆ ಸಾಹಿತಿಗಳು ಪ್ರಶಸ್ತಿ ಪ್ರಚಾರದ ಬೆನ್ನು ಹತ್ತಿ ಹೋಗದೇನೆ ತಮ್ಮ ಪಾಡಿ ತಾವು ಬರವಣಿಗೆಯನ್ನು ಬರಿತಾ ಇರಬೇಕು. ಈಗಿನ ಯುವ ಬರಹಗಾರರು ಬಹಳ ಲಘು ಪ್ರಕಟ ಮಾಡುವ ಹುಮ್ಮಸ್ಸಿನಲ್ಲಿರ್ತಾರೆ. ಅದು ಆಗಬಾರ್ದು. ಆವೇಗ ಒಳ್ಳೆಯದಲ್ಲ, ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ. ನಾವು ನನ್ನ ಒಂದು ಮೊದಲ ಕೃತಿ ಪ್ರಕಟ ಆಗಿದ್ದು 40ನೇ ವರ್ಷಕ್ಕೆ. ಅದಕ್ಕೆ ಪ್ರಕಟಿಸುವುದಕ್ಕಿಂತ ನಾವು ಹೆಚ್ಚು ಓದಿ ಅದನ್ನು ಬರವಣಿಗೆಗೆ ಕೈ ಹಾಕಿದಾಗ ಅದರಲ್ಲಿ ಸತ್ವ ಇರ್ತೈತಿ, ಕಸು ಇರ್ತೈತಿ, ಜೀವದ್ರವ್ಯ ಇರ್ತೈತಿ. ಅಂದ್ರೆ ಅದು ಜನರನ್ನು ಮುಟ್ತೈತಿ ಸಾಹಿತ್ಯ. ಹಾಗೆ ಬೇಗ ಬರೆದು ಪ್ರಕಟ ಮಾಡೋದಾಗಬಾರ್ದು. ನಮ್ಮ ಕನ್ನಡ ನಾಡು ಒಳ್ಳೆಯ ಸಮೃದ್ಧ ನಾಡು, ಶಾಂತಿಯ ತೋಟ. ಈ ಶಾಂತಿಯ ತೋಟದಲ್ಲಿ ಇವತ್ತು ದಿನಂಪ್ರತಿ ಶಾಂತಿ ಕದಡುವ ಕೆಲಸಗಳಾಗ್ತಾ ಇದ್ದಾವೆ ಸಮಾಜದಲ್ಲಿ. ಅವುಗಳನ್ನು ನಾವು ಎಚ್ಚರಿಕೆಯಿಂದ ವೀಕ್ಷಿಸಬೇಕಾಗಿದೆ. ಕನ್ನಡ ನಾಡನ್ನು ಯಾವುದೇ ಒಂದು ಇದಕ್ಕೆ ವಾದ ವಿವಾದದ ವೇದಿಕೆಯನ್ನಾಗಿಸದೆ ನೋಡ್ತೇವೆ. ನಾವು ಮೊನ್ನೆ ನೋಡಿದ್ವಿ, ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಪವಿತ್ರವಾದ ಸದನದಲ್ಲೇ ಆ ಮಹಿಳೆಗೆ ರಕ್ಷಣೆ ಇಲ್ಲ ಅಂದ್ರೆ ಹಂಗಾರೆ ಮಹಿಳೆಯರು ಎಲ್ಲಿ ಹೋಗ್ಬೇಕು? ಮನೆಯಲ್ಲೇ ಮಹಿಳೆಗೆ ರಕ್ಷಣೆ ಇಲ್ಲ. ನೋಡ್ತಾ ಇದ್ದೇವೆ, ಮಗಳ ಮೇಲೆ ತಂದೆ ಲೈಂಗಿಕ ದೌರ್ಜನ್ಯ, ತಂಗಿಯ ಮೇಲೆ ಅಣ್ಣದ ಲೈಂಗಿಕದ, ಅಂದ್ರೆ ಮನೆಗಳು ಭದ್ರವಾಗಿ ಉಳಿದಿಲ್ಲ. ಇವತ್ತು ಮನೆಗಳು ಹೆಣ್ಣಿಗೆ ರಕ್ಷಣೆ ಕೊಡುವಲ್ಲಿ ಸೋತು ಹೋಗಿವೆ. ಇಂಥ ಎಲ್ಲ ಚಿಂತನೆಗಳನ್ನು ನಾವು ಮಾಡಬೇಕಾಗಿದೆ. ಅವುಗಳಿಗೆ ಪರಿಹಾರವನ್ನು ಕೂಡ ಹುಡುಕುವ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಬೇಕಾಗಿದೆ. ಅನೇಕ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವೆಲ್ಲ ಇವತ್ತು ಎಚ್ಚರಗೊಂಡು ಅದರಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳುವ ತುರ್ತಿದೆ ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮೇಡಮ್, ಈಗ ಮೂಲ ಶಿಕ್ಷಣ ಎಲ್ಲಿಂದ ಆರಂಭವಾಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಶಿಕ್ಷಣ ಇವತ್ತು ಎಲ್ಲೇ ಅಂಗನವಾಡಿಗಳಿಂದ. ಅಂಗನವಾಡಿಗಳು ಇವತ್ತು ಮಕ್ಕಳು ಅಂಗನವಾಡಿಗಳಲ್ಲಿ ಸಾಕಷ್ಟು ಮಕ್ಕಳು ಹೋಗ್ತಾ ಇದ್ದಾವೆ. ಆದರೆ ಅದರ ಸೌಲಭ್ಯಗಳ ಕೊರತೆ ಕೂಡ ಅಷ್ಟೇ ಇದೆ. ಬಹುಶಃ ನಾವು ಇವತ್ತು ಕಾಲೇಜ್ ಶಿಕ್ಷಕರಿಗೆ ಬಹಳಷ್ಟು ಪಗಾರ ಇರ್ತೈತಿ, ಆದರೆ ಹೈಸ್ಕೂಲ್ನವ್ರಿಗೆ ಇರ್ತೈತಿ. ಆದರೆ ಅವರು ತಯಾರು ಮಾಡಿದ ಮಕ್ಕಳಿಗೆ ಪಾಠ ಹೇಳಿ ಹೋಗೋದಷ್ಟೆ. ಆದರೆ ಮಕ್ಕಳನ್ನು ಮೂಲ ಅಕ್ಷರ ಓಂಕಾರ ಕಲಿಸೋದು ಅಂಗನವಾಡಿಗಳು, ಪ್ರಾಥಮಿಕ ಶಾಲೆಗಳು ಅಂತ ಹೇಳ್ಬೋದು. ಇವತ್ತು ಆಶಾ ಕಾರ್ಯಕರ್ತೆಯರು ಕೂಡ ಪಾಪ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ನೀವು ಗೌರ್ಮೆಂಟ್ ಏನಾದರೂ ಇದು ಪಗಾರ ಏರಿಸೋದಿದ್ರೆ ಮೂಲ ಶಿಕ್ಷಣ ಅಂದ್ರೆ ಅಂಗನವಾಡಿದ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಕಳನ್ನ ತಯಾರು ಮಾಡೋದು ಇವತ್ತು ಮನೆ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಿದ್ರು. ಅದಾಗಿ ಉಳಿದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಸಣ್ಣ ಮಕ್ಕಳಿಗೆ ಉಣಿಸ್ತಾ ಇದ್ದಾರೆ.
ಮೊಬೈಲು ಎಲ್ಲವನ್ನು ತೋರಿಸ್ತಾ ಇದ್ದಾರೆ, ಬಿಚ್ಚಿ ತೋರಿಸ್ತಾ ಐತಿ. ಅದಕ್ಕೆ ಮಕ್ಕಳು ಇವತ್ತು ಪ್ರಬುದ್ಧರಾಗಿಬಿಟ್ಟಾರ, ಮುಗ್ಧರಾಗಿ ಉಳಿದಿಲ್ಲ. ಆದರೆ ಆ ಮುಗ್ಧತೆಯನ್ನು ಕಾಪಾಡುವ ಹೊಣೆ ಅಂಗನವಾಡಿಗಳ ಮೇಲಿರ್ತೈತಿ. ಆ ಶಿಕ್ಷಕಿಯರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಲ್ಲೇ ಮೂಲ ಶಿಕ್ಷಣ ಶುರು ಆಗ್ತೈತಲ್ಲ ಮಗುವಿಗೆ, ಅಲ್ಲಿ ಎಲ್ಲ ಸುವ್ಯವಸ್ಥೆ ಇರಬೇಕು. ಆಮೇಲೆ ಅಲ್ಲಿ ಶಿಕ್ಷಕಿಯರಿಗೂ ಕೂಡ ಅವರು ತೃಪ್ತರಾಗಿದ್ದರೆ, ಅವರ ಬದುಕು ತೃಪ್ತಿಯಾಗಿದ್ದರೆ ಅವರು ಆಸಕ್ತಿಯಿಂದ ಮಕ್ಕಳಿಗೆ ಕಲಿಸ್ತಾರ. ಅದಕ್ಕೆ ಅವರ ಮೂಲ ಅಂಗನವಾಡಿ ಶಿಕ್ಷಕಿ, ಆಶಾ ಕಾರ್ಯಕರ್ತರು ಇವರೆಲ್ಲರ ಒಂದು ಬದುಕು ಕೂಡ ಭದ್ರವಾಗುವತ್ತ ಸರ್ಕಾರ ಗಮನ ಹರಿಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಮೇಡಮ್, ಈಗಿನ ಯುವ ಬರಹಗಾರರಿಗೆ ಏನು ಹೇಳಲು ಬಯಸ್ತೀರಾ? ಅದೇ ನಾನು ಆಗಲ್ಲೇ ಹೇಳಿದೆ, ಇವತ್ತು ಬರಹಗಾರರ ಸಂಖ್ಯೆ ಭಾಳ ಜಾಸ್ತಿ ಆಗೈತೆ. ಅದು ಒಂದು ಶುಭ ಸಂಕೇತ ಅಂತ ಹೇಳ್ಬೋದು. ಯಾಕಂದ್ರೆ ಓದುವ ಹವ್ಯಾಸ ಇದ್ದರೂ ಬರೋದ್ರ ಕಡೆ ವಾಲೋದು ಸಹಜ. ಬರೀಲಿ, ಆದ್ರೆ ಏನೋ ಒಂದೆರಡು ಕವನ ಬರೆಯಕ್ಲಿಗೆ ನಾ ಸಾಹಿತಿ ಅಂತ ಫೋಸ್ ಕೊಟ್ಟು ಅಡ್ಡಾಡೋದು, ಆಮೇಲೆ ನನಗೆ ಅವಕಾಶ ಕೊಡುವಲ್ರು ಅನ್ನೋದು, ಇಂಥವು ಅನೇಕ ಪ್ರಶ್ನೆಗಳು ನನಗೆ ಎದುರಾಗ್ಯಾವು. ಅದು ಒಳ್ಳೆಯದಲ್ಲ. ಇವತ್ತು ನಾವು ಬರಿತೀವಿ ಅಂದ್ರೆ ನಮ್ಮನ್ನು ಸಾಹಿತಿ ಅಂತ ಎಲ್ಲರೂ ಮೆರೆಸಬೇಕು, ಗುರುತಿಸ್ಬೇಕು ಅನ್ನೋದು ತಪ್ಪದು. ನಮ್ಮ ಬರವಣಿಗೆಯ ಮೂಲಕ, ನಮ್ಮ ಬದುಕಿನ ಮೂಲಕ ಜಗತ್ತು ಗುರುತಿಸುವಂತೆ ನಾವು ಬಾಳಬೇಕು. ಒಂದು ಬೇಗ ಪುಸ್ತಕ ಪ್ರಕಟಿಸುವ ಒಂದು ಹವ್ಯಾಸವನ್ನು ಕೈ ಬಿಡಬೇಕು. ಅದು ಮೊದಲು ನಮ್ಮ ಬರಹದಲ್ಲಿ ಸತ್ವ ಇರಬೇಕು, ಕಸುವು ಇರಬೇಕು. ಅದನ್ನು ಜನರ ಹೃದಯಕ್ಕೆ ಅದು ಮುಟ್ಟುವಂತಿರಬೇಕು. ಆವಾಗ ನಾನು 40 ವರ್ಷಕ್ಕೆ ನನ್ನ ಪುಸ್ತಕ ಪ್ರಕಟ ಮಾಡಿದ್ದು. ಸಾಹಿತಿ MK ಇಂದಿರಾ ಅವರು ದೊಡ್ಡ ಸಾಹಿತಿ 45 ವರ್ಷಕ್ಕೂ ಮೊದಲ ಪುಸ್ತಕ ಪ್ರಕಟ ಮಾಡಿದರು, ಪಣಿಯಮ್ಮನ್ನ. ಅದು ಪ್ರಕಟ ಮಾಡಿದಾಗ ಅವರು ಕೋರ್ಟ್ ಕೇಸ್ ಎದುರಿಸಬೇಕಾಯ್ತು, ನಮ್ಮ ಮನೆ ವಿಷಯವನ್ನು ನೀನು ಬಹಿರಂಗಪಡಿಸಿ ಅಂತ. ಇಂಥ ಒಂದು ಸಾಹಿತ್ಯ ವಯಸ್ಸಾದಂಗೆ ಅನುಭವಜನ್ಯವಾದ ಸಾಹಿತ್ಯ ಬರ್ತೈತಿ. ನಾವು ಹೆಚ್ಚು ಓದ್ದಂಗೆ, ವಯಸ್ಸು ಆದಂಗೆ ಅಲ್ಲಿ ಒಂದು ಅನುಭವಜನ್ಯ ಇರ್ತೈತಿ, ಜೀವನ ಪ್ರೀತಿ ಇರ್ತೈತಿ, ಅಲ್ಲಿ ಅದಕ್ಕೊಂದು ಗಟ್ಟಿತನ ಇರ್ತೈತಿ. ಅದಕ್ಕೆ ನೀವು ಬೇಗ ಪುಸ್ತಕ ಪ್ರಕಟಿಸೋ ಹವ್ಯಾಸವನ್ನು ಬಿಟ್ಟು, ಆಮೇಲೆ ಇವತ್ತು ಗ್ರಂಥಾಲಯಗಳು ಕೂಡ ಪುಸ್ತಕ ಖರೀದಿಯಲ್ಲಿ ಬಹಳ ಹಿಂದೆ ಆಗ್ತಾ ಇದ್ದಾವೆ. ಸರ್ಕಾರ ಅದಕ್ಕೂ ಗಮನ ಕೊಡಬೇಕು. ಪುಸ್ತಕಗಳ ಖರೀದಿಯತ್ತ ಪ್ರಕಾಶಕರ ಸಂಕಟ ಬಹಳ ಐತಿ. ಅದಕ್ಕೆ ಪ್ರಕಟಣೆಗಿಂತ ನೀವು ಹೆಚ್ಚು ಮೊದಲು ನಿಮ್ಮ ಬರಹದಲ್ಲಿ ಸತ್ವವನ್ನು ಬೆಳೆಸ್ಕೊಳ್ರಿ, ಹೆಚ್ಚು ಓದ್ರಿ. ಹೆಚ್ಚು ಓದ್ದಂಗೆ ಆ ಅನುಭವ ನಮ್ಮ ಒಳಗಿನಿಂದ ಬರೆಯೋಕೆ ಒದ್ದುಕೊಂಡು ಹೊರಗೆ ಬರ್ತೈತೆ. ಅದರಲ್ಲಿ ಒಂದು ಖುಷಿ ಇರ್ತೈತಿ. ಇದು ಬರಹ ಅನ್ನೋದು ಅದು ಖುಷಿ, ನಮ್ಮ ಖುಷಿ, ಇದು ಮನ್ ಖುಷಿ ಖಾಸ್ ಕಾ ನಹಿ ಅಂತ ಹೇಳ್ತಾರೆ. ಇದು ದುಡ್ಡಿನ ಪ್ರಶ್ನೆ ಅಲ್ಲ, ನಮ್ಮ ಆತ್ಮತೃಪ್ತಿಯ ಪ್ರಶ್ನೆ. ನಮ್ಮ ಬರವಣಿಗೆಯಲ್ಲಿ ನಮಗೆ ಖುಷಿ ಇರಬೇಕು, ನಮಗೆ ಆತ್ಮತೃಪ್ತಿ ಇರಬೇಕು. ಅದಕ್ಕೆ ಯುವ ಬರಹಗಾರರು ಹೆಚ್ಚು ಪುಸ್ತಕ ಪ್ರಕಟ ಮಾಡುವುದರತ್ತ ಚಿತ್ತ ಹರಿಸದೆ ಮೊದಲು ನೀವು ಹೆಚ್ಚು ಓದುವುದ ಕಡೆ ಗಮನ ಕೊಡ್ರಿ. ಆವಾಗ ಆಮೇಲೆ ಪ್ರಶಸ್ತಿ ಪ್ರಚಾರದ ಗೀಳಿಗೆ ಬೀಳಬೇಡ್ರಿ. ನಿಮ್ಮ ಅವಕಾಶಗಳು ನಮ್ಮನ್ನು ಹುಡುಕಿ ಬರುವಂಗೆ ನಾವು ಬೆಳೆದು ತೋರಿಸ್ಬೇಕು. ನಾವು ಅವಕಾಶಗಳ ಬೆನ್ನು ಹತ್ತಿ ಹೋಗೋದು, ನನಗೆ ಅವಕಾಶ ಕೊಡುವಲ್ರು ಅಂಥೇಳಿ ಇದು ಮಾಡೋದು, ಅದು ಸರಿಯಲ್ಲ. ನಾವು ನಮ್ಮ ಬೆಳವಣಿಗೆ, ನಮ್ಮ ಬರಹ ನಮ್ಮನ್ನು ಗುರುತಿಸುವಂತೆ ನಾವು ಬೆಳೆ ತೋರಿಸೋಣ. ಅದಕ್ಕೆ ಹೆಚ್ಚು ನೀವು ಓದುವನ್ನು, ಅಧ್ಯಯನಶೀಲತೆಯನ್ನು ಬೆಳೆಸ್ಕೊಳ್ರಿ. ಅಂದ್ರೆ ನಿಮ್ಮಲ್ಲಿ ಒಳ್ಳೆಯ ಸಾಹಿತ್ಯ ಮೂಡಿ ಬರೋಕ್ಕೆ ಸಾಧ್ಯ ಐತಿ ಅಂತ ನಾನು ಹೇಳ್ತೇನೆ. ಮೇಡಮ್, ನಿಮಗೆ ಇತ್ತೀಚೆಗೆ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಅಂತ ಗೊತ್ತಾಯಿತು, ಅದ್ರ ಬಗ್ಗೆ ಹೇಳಿ. ಹೌದು, ಈ ವರ್ಷ ಸುವರ್ಣ ಸಂಭ್ರಮ ರಾಜ್ಯೋತ್ಸವ ಪ್ರಶಸ್ತಿ ನವಂಬರ್ 1ಕ್ಕೆ ವಿಧಾನಸೌಧದ ಮುಂದೆ ಕೊಟ್ಟರು. ಅದು ನನ್ನ ನಿರೀಕ್ಷಿತ ಅಲ್ಲ, ನನಗೆ ನಿರೀಕ್ಷಿತವಾಗಿ ಬಂದದ್ದು. ಯಾಕಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಗಳು ಅಪ್ಲಿಕೇಶನ್ ಹಾಕಿ ಆನ್ಲೈನ್ನಾಗ ಇದು ಮಾಡ್ತಾರೆ. ಇದು ಏನೂ ಇಲ್ಲ, ತಾನಾಗೆ ಸೆಲೆಕ್ಟ್ ಆಗಿದ್ದಿದ್ದು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ. ಅದಕ್ಕೆ ನನಗೆ ಅದು ಖುಷಿ ಅನ್ನೋದಕ್ಕಿಂತ, ಜವಾಬ್ದಾರಿ ಹೆಚ್ಚು ಅನ್ನೋದಕ್ಕಿಂತ, ನಮ್ಮ ಒಂದು ಇಲ್ಲಿಯವರೆಗೆ ಬರಹಕ್ಕೆ ಶ್ರಮಕ್ಕೆ ಸಂದ ಗೌರವ ಅಂಥೇಳಿ ನಾನು ಭಾವಿಸಿದ್ದೀನಿ. ಮೇಡಮ್, ನಿಮಗೆ ಸಾಕಷ್ಟು ಸನ್ಮಾನಗಳು, ಪ್ರಶಸ್ತಿಗಳು ಹಾಗೆ ಪುರಸ್ಕಾರಗಳು ಲಭಿಸಿವೆ. ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ನನಗೆ ಇವತ್ತು ಅನೇಕ ಪ್ರಶಸ್ತಿಗಳು ಬಂದವು, ಅನೇಕ ಕಡೆ ಸನ್ಮಾನಗಳು ಆಗ್ಯಾವು. ಸಾಂಸ್ಕೃತಿಕ ರಾಯಭಾರಿ ಅಂಥೇಳಿ ಶಿವಮೊಗ್ಗದ ಒಂದು ಸಂಘಟನೆಯವರು ಕೊಟ್ಟರು. ಆಮೇಲೆ ಕರ್ನಾಟಕ ಲೇಖಕಿಯರ ಸಂಘದಿಂದ ನೀಳಾದೇವಿ ಪ್ರಶಸ್ತಿ, ಉತ್ತರ ಕರ್ನಾಟಕ ಲೇಖಕಿಯರ ಸಂಘದಿಂದ ಸಾಹಿತ್ಯಶ್ರೀ ಪ್ರಶಸ್ತಿ,
ವಿದ್ಯಾವರ್ತಕ ಸಂಘದಿಂದ ಸಾಧನಾ ಪ್ರಶಸ್ತಿ ಮತ್ತು ಶಾಂತಲಾ ಪ್ರಶಸ್ತಿ ಸಿಕ್ಕವು. ಆಮೇಲೆ ಆಲ್ ಇಂಡಿಯಾ ಪೊಯೆಟಿಕ್ಸ್ ಕಾನ್ಫರೆನ್ಸ್ ಅಂತ ನಾವು ಒಂದು ಸಂಘಟನೆಗೆ ಸಮ್ಮೇಳನಕ್ಕೆ ಹೋಗ್ತಾ ಇದ್ವಿ. ಛತ್ತೀಸ್ಗಢ, ಡೆಲ್ಲಿ, ಅಹಮದಾಬಾದು, ಬರೋಡಾ, ಮಾರಿಷಸ್ ದೇಶಕ್ಕೂ ಕೂಡ ಹೋಗಿ ಬಂದ್ವಿ. ಅಲ್ಲಿ ಕೂಡ ನಂಗೆ ಕೌದೆ ಅಂಡಾಳ ಹಾಗೂ ತಪನಿ ಪ್ರಶಸ್ತಿಗಳು ಬಂದವು. ಶರಣ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ, ಬೆಳಗಾವಿನ ಸಾರ್ವಜನಿಕ ಗ್ರಂಥಾಲಯದವರು ಕನ್ನಡದ ಅಂಕಣಗಾರ್ತಿ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ದಾನಮ್ಮ ಪ್ರಶಸ್ತಿ ಅಂತ ಒಂದು ಬಂತು. ಬಹಳಷ್ಟು ಬಂದವು. ಅತ್ತಿಮಬ್ಬೆ ಪ್ರಶಸ್ತಿ ಇರ್ಬೋದು, ನಂಜುಂಡಪ್ಪ ದತ್ತಿ ಪ್ರಶಸ್ತಿ ಇರ್ಬೋದು, ಬಿ ಜಿ ಬಣಕಾರ್ ದತ್ತಿ ಪ್ರಶಸ್ತಿ ಇರ್ಬೋದು. ಹಿಂಗೆ ಬಹಳಷ್ಟು ಇದು ಇಂದಿರಾ ಪ್ರಿಯದರ್ಶಿನಿ, ಕಸ್ತೂರ್ಬಾ ಪ್ರಶಸ್ತಿ, ಅವುಗಳ ಸಂಖ್ಯೆ ಭಾಳ ಐತಿ ಹೇಳ್ಕೊಂತ ಹೋದ್ರೆ. ಆದರೆ ಆ ಪ್ರಶಸ್ತಿಗಳು ಅವಕ್ಕಿಂತ ಹೆಚ್ಚು ನಾವು ಕೆಲಸ ಮಾಡೋದು ಮುಖ್ಯ ಇರ್ತೈತಿ. ನಾವು ಕೆಲಸ ಮಾಡ್ಕೊಂತ ಹೋದ್ರೆ ಅವು ಬರ್ತಾವು ಅಂಥೇಳಿ ನನ್ನ ಅಭಿಪ್ರಾಯ. ಸುವರ್ಣ ಸಂಭ್ರಮ ರಾಜ್ಯೋತ್ಸವ ಪ್ರಶಸ್ತಿ ಇದು ಮೊನ್ನೆ ನವಂಬರ್ 1ರಲ್ಲಿ ವಿಧಾನಸೌಧದ ಮುಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದು. ಇದು ನಾನು ಬ್ಯಾಡಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆದಾಗ ಇದು ಅದು ಬ್ಯಾಡಗಿ ಸರ್ವಾಧ್ಯಕ್ಷೆ ಆದಾಗ ಅದು ಅಭಿನಂದನಾ ಪತ್ರ ಕಾರ್ಯಕ್ರಮದ್ದು 2016ರಲ್ಲಿ ಬ್ಯಾಡಗಿ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷೆ ಆಗಿದ್ದೆ. ಅದು ಕನ್ನಡ ವಿದ್ಯಾವರ್ತಕ ಸಂಘದ ಶಾಂತಲಾ ಪ್ರಶಸ್ತಿ. ಅದು ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಪ್ರಶಸ್ತಿ. ಇದು ಶಿವಮೊಗ್ಗದ ಸಾಂಸ್ಕೃತಿಕ ರಾಯಭಾರಿ ಪ್ರಶಸ್ತಿ. ಅದು ಶಾಂತಲಾ ಸಾಧನಾ ರಾಷ್ಟ್ರೀಯ ಪ್ರಶಸ್ತಿ, ಲೇಖಕಿ ಪುರಸ್ಕಾರ. ಅದು ಹಾವೇರಿ ಉಕ್ಕೇರಿ ಮಠದ ಸದಾಶಿವ ಶ್ರೀಗಳಿಂದ ಗೌರವ ಅಭಿನಂದನಾ ಪತ್ರ. ಅದು ಇದು ರಾಜ್ಯೋತ್ಸವ ಪ್ರಶಸ್ತಿ ಗೌರವ ಹಾವೇರಿ ಗೆಳೆಯರ ಬಳಗ, ಸೃಷ್ಟಿ ಸಾಹಿತಿ ಕಲಾವಿದರ ಬಳಗ, ಸೃಷ್ಟಿ ಫೌಂಡೇಶನ್ನವರು ಕೊಟ್ಟಿದ್ದು. ಇಲ್ಲಿ ಒಳಗದವು ಕರ್ನಾಟಕ ಲೇಖಕಿಯರ ಸಂಘದ ನೀಳಾದೇವಿ ದತ್ತಿ ಪ್ರಶಸ್ತಿ. ಇದು ಅತ್ತಿಮಬ್ಬೆ ಸಾಹಿತ್ಯ ಪ್ರಶಸ್ತಿ. ಇದು ನನ್ನ ಪುಟ್ಟ ಲೈಬ್ರರಿ. ಅಲ್ಲಿ ಮೇಲಿನೂ ಅದಾವು ಪುಸ್ತಕಗಳು. ಇವು ಎಲ್ಲ ಪ್ರಶಸ್ತಿ ಪತ್ರಗಳು ಇವು ಇಲ್ಲಿರೋವು. ನೀವು ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆದದ್ದು, ಅದರದ್ದು ಮಹಿಳಾ ಕವಿಗೋಷ್ಠಿಯಲ್ಲಿ ನಾನು ಭಾಗಿಯಾಗಿದ್ದೆ. ಇದು ಆಂಧ್ರ ಜ್ಯೋತಿ ಪತ್ರಿಕೆ ಹೈದರಾಬಾದ್ನವ್ರು ನಾನು ಇಂಟರ್ವ್ಯೂ ತೊಗೊಂಡಿದ್ದು. ಅದರದ್ದು ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದಲ್ಲಿ. ಅಂದರೆ ಈಗೆಲ್ಲ ಟೋಟಲ್ ಎಷ್ಟು ಪ್ರಶಸ್ತಿಗಳು ನಿಮಗೆ ಲಭಿಸಿದೆ ಮೇಡಮ್? ನೀವು ಹಾಗೆ ಲೆಕ್ಕ ಇಟ್ಟಿಲ್ಲ ನಾನು, ಮಾಡ್ಬೇಕು ಲೆಕ್ಕವನ್ನು. ನನ್ನ ಪ್ರೀತಿಯ ಅಪ್ಪ ಪಾಟೀಲ್ ಪುಟ್ಟಪ್ಪ, ಅವರ ಪ್ರೀತಿಯ ಮಗಳು ನಾನು. ಅವರು ಕೊನೆಯವರೆಗೂ ನಾನು ಅವ್ರ ಜೊತೆ ಇದ್ದದ್ದು ನಂದೊಂದು ಪುಣ್ಯ. ಅವರ ಇಬ್ಬರು ಗಂಡ ಹೆಂಡತಿ ತಮ್ಮ ಒಂದು ಸ್ವಂತ ಮಗಳಕ್ಕಿಂತ ಹೆಚ್ಚು ನನ್ನನ್ನು ಪ್ರೀತಿ ಮಾಡಿದರು. ಅವ್ರ ಬಗ್ಗೆನೂ ನಾನು ಸಾಹಿತ್ಯ ಸಮ್ಮೇಳನಕ್ಕೆ ಹಾವೇರಿ ಪಾಟೀಲ್ ಪುಟ್ಟಪ್ಪರ ಬಗ್ಗೆ ಬರೆದುಕೊಟ್ಟೆ. ಈಗ ಪಾಪು ಪ್ರಪಂಚದ ಇಂಪು ಅಂಥೇಳಿ ಇಂದ್ರಮ್ಮರ ಬಗ್ಗೆನೂ ಕೂಡ ಒಂದು ಕೃತಿಯನ್ನು ಬರೆದಾನೆ. ಅದು ನನ್ನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ನನಗೊಂದು ತಾಯಿ ತಂದೆಯ ಪ್ರೀತಿಯನ್ನು, ನಿಜವಾದ ತಂದೆ ತಾಯಿ ಪ್ರೀತಿಯನ್ನು ಕೊಟ್ಟಾರು ಅವರಿಬ್ಬರು ದಂಪತಿಗಳು ಅಂತ ಹೇಳ್ಬೋದು. ಮೇಡಮ್, ಇಷ್ಟೊತ್ತು ನಮ್ಮ ಯೂಟ್ಯೂಬ್ ಚಾನಲ್ ಜೊತೆಗೆ ಮಾತನಾಡಿ ನಿಮಗೆಷ್ಟು ಖುಷಿ ಆಯಿತು? ಭಾಳ ಖುಷಿ ಆಯ್ತು. ಖರೆ ಈಗಿನ ಈ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ಗಳು ಎಷ್ಟೊಂದು ನೋಡ್ರಿ, ಇದು ವೈಜ್ಞಾನಿಕ ಆವಿಷ್ಕಾರಗಳಿಂದ ಒಳ್ಳೆಯದು ಐತಿ, ಕೆಟ್ಟದ್ದು ಐತಿ. ನಾವು ಬಳಸ್ಕೊಳ್ಳೋದ್ರ ಮ್ಯಾಗ ಅದು ಅವಲಂಬಿತ ಆಗಿರ್ತೈತಿ. ಈ ಒಳ್ಳೇದಕ್ಕೆ ನೋಡ್ರಿ, ಇದೆಷ್ಟು ಇವು ದಾಖಲೆಗಳು. ನಮ್ಗೆ ಅವಾಗೇನು ಇರಲಿಲ್ಲ ದಾಖಲೆಗಳು. ಇವು ಒಂದು ದಾಖಲೆಯನ್ನಾಗಿ ನೀವು ಇವನ್ನ ಸಮಾಜದ ಮುಂದೆ ಇಡ್ತೀರಿ. ಇಂಥ ಕೆಲಸ ಒಳ್ಳೆಯದು. ಈಗ ಖರೆ ಅಂದ್ರೆ ಈ
ಮೊಬೈಲು ಕೆಟ್ಟದ್ದು ಅಂತ ಹೇಳ್ತೇವೆ, ಆದರೆ ಅದು ಒಳ್ಳೆಯದಕ್ಕೆ ನಾವು ಉಪಯೋಗಿಸ್ಕೊಂಡ ನಿಮ್ಮಂಥವ್ರು ಒಳ್ಳೆಯದಕ್ಕೆ ಇದನ್ನ ಉಪಯೋಗಿಸ್ತಾರಲ್ಲ, ಭಾಳ ಖುಷಿ ಆಕತಿ. ಈ ಒಂದು ದಾಖಲೆಗಳನ್ನು ಮಾಡುವ ನಿಮ್ಮ ಕೆಲಸ ಇನ್ನೂ ಹೆಚ್ಚು ಯಶಸ್ವಿಯಾಗಲಿ, ನೀವು ಇದರಲ್ಲಿ ಹೆಚ್ಚು ಸಾಧಿಸ್ರಿ ಅಂತ ಹೇಳಕ್ಕೆ ನನ್ನ ಒಂದು ಬದುಕು ಬರಹವನ್ನು ನೀವು ಈ ಮೂಲಕ ಹೊರಗೆ ಹಾಕಿದ್ರಲ್ಲ, ನಿಮ್ಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ.